ವೀಕ್ಷಕರೇ ನಮಸ್ಕಾರ, ನಾನು ರಂಗನಾಥ್. ಭೀಮ ಹೋರಾಟ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಒಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆಗೆ ಹಾಜರಾಗ್ತಾ ಇದ್ದೀವಿ. ಈ ಯುಗ ಯಾವುದು ಅಂತ ಕೇಳಿದ್ರೆ ಜ್ಞಾನದ ಯುಗ ಅಂತ ನಾವು ಮಾತನಾಡ್ತೀವಿ. ಅದ್ರ ಜೊತೆಗೇನೆ ಕಳ್ಳತನದ ಯುಗವೂ ಹೌದು. ಯಾರು ಕಳ್ಳ ಅನ್ನೋದನ್ನು ಪತ್ತೆ ಹಚ್ಚೋದೇ ತುಂಬಾ ಕಷ್ಟ. ಇಲ್ಲಿ ಕಳ್ಳ ಮತ್ತು ಪೊಲೀಸರ ನಡುವಿನ ಆಟದಲ್ಲಿ ಕಳ್ಳ ಯಾವಾಗಲೂ ಭಯಂಕರವಾಗೇ ಇರ್ತಾನೆ. ಆದ್ರೆ ಒಂದಿನ ಸಿಕ್ಕಾಕೊಂಡು ಬೀಳ್ತಾನಲ್ಲ, ಅದು ಹೇಗೆ? ಅವನ ಆ ಚಾಣಾಕ್ಷತನ ಹಿಡಿಯೋದು ಹೇಗೆ? ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಇವೆಲ್ಲ ಸಾಧ್ಯತೆಗಳು ತುಂಬಾ ಇವೆ. ಅದಕ್ಕೆ ಕಾರಣ ಇವತ್ತಿನ ತಂತ್ರಜ್ಞಾನ. ಈ ತಂತ್ರಜ್ಞಾನ ಕೆಲವೊಮ್ಮೆ ನಮ್ಮನ್ನ ಮೂರ್ಖನನ್ನಾಗಿ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಅವೈಜ್ಞಾನಿಕ ಅಥವಾ ಅಜ್ಞಾನನೂ ಕಾರಣವಾಗಿರ್ಬೋದು. ಇಂತಹ ಸ್ಥಿತಿಯಲ್ಲಿ ಅಪರಾಧಗಳು ಹೆಚ್ಚಾಗ್ತಕ್ಕಂಥ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇವುಗಳನ್ನು ಪತ್ತೆ ಹಚ್ಚೋದು ಹೇಗೆ? ಕಳ್ಳನ ಆ ಹೆಜ್ಜೆ ಪತ್ತೆ ಹಚ್ಚುವಂತ ಕೆಲಸ ಸೈಬರ್ ಅನ್ನುವಂಥ ಒಂದು ತಂತ್ರಾಂಶದ ಆ ಸಂಸ್ಥೆ ಕೆಲಸ ಮಾಡ್ತಾನೆ ಇದೆ. ಪ್ರತಿ ಹೆಜ್ಜೆಗೂ ತನ್ನದೇ ಆದಂತಹ ಸೂಕ್ಷ್ಮ ಸಂವೇದನಶೀಲ ಹೆಜ್ಜೆಗಳನ್ನು ಇಡ್ತಾನೆ ಇದೆ. ಆದಾಗ್ಯೂ ಕೂಡ ನಾವು ಕೆಲವೊಮ್ಮೆ ಎಲ್ಲವನ್ನು ಕಳೆದುಕೊಂಡು ಬಿಡ್ತೀವಿ. ಉದಾಹರಣೆಗೆ ನಮ್ಮ ಮಾನ, ಮರ್ಯಾದೆ, ದುಡ್ಡು ಎಲ್ಲವೂ ಕಳೆದುಕೊಂಡು ಬಿಡ್ತೀವಿ. ಅದು ಯಾಕೆ, ಹೇಗೆ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ನಾವು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀವಿ. ಈ ವಿಷಯವಾಗಿ ನಮ್ಮ ವಿಜಯಪುರದ ಇವ ಉತ್ಸಾಹಿ, ಸೃಜನಶೀಲ ವ್ಯಕ್ತಿತ್ವದ ಹುಡುಗ ಅಂತಾನೆ ಕರಿಬಹುದು. ಯಾಕಂದ್ರೆ ತುಂಬಾ ಚಿಕ್ಕವರು, ಅದರ ಸಾಧನೆ ತುಂಬಾ ದೊಡ್ಡದಿದೆ. ಅವರ ಹೆಸರು ಅಲ್ತಾಫ್ ಬಾಲ್ಸಿಂಗ್. ಅವ್ರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಲ್ತಾಫ್ ನಿಸಾರ್ ಅಹಮದ್ ಬಾಲ್ಸಿಂಗ್ ಅವರದೇ ಆದಂತಹ ವಿಶೇಷವಾದಂತಹ ಜ್ಞಾನ ಇವತ್ತು ಪೊಲೀಸ್ ಇಲಾಖೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಅವ್ರ ಮುಖಾಂತರವೇ ಕೇಳೋಣ. ಸರ್, ಇದು ಏನು, ಹೇಗೆ? ಸರ್, ಈಗಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು ಆಲ್ಮೋಸ್ಟ್ ಎಲ್ಲಾ ವ್ಯಕ್ತಿ ಯೂಸ್ ಮಾಡ್ತಾರೆ. ಒಂದ್ ಸಣ್ಣ ಚಿಕ್ಕ ಮಕ್ಕಳು ಇರ್ಲಿ ಅಥವಾ ದೊಡ್ಡವರು ಇರ್ಲಿ ಅಥವಾ ಯಾವ್ದು ವಯಸ್ಸಿರ್ಲಿ, ನಾವು ಈಗಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡಿದ್ರೆ ಕಾಮನ್ ಆಗ್ಬಿಟ್ಟಿದೆ ಭಾಳ. ನಾವು ಯಾರಿಗೂ ಹೇಳಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಬೇಡ್ರಿ ನೀವು, ಅದರಲ್ಲಿ ಇಂಟರ್ನೆಟ್ ಜೊತೆಗೆ. ಸೊ ಈಗ ಒಂದು ಕಾಮನ್ ಆಗಿದೆ. ನಾವು ಟೆಕ್ನಾಲಜಿ ಅಡಾಪ್ಟ್ ಮಾಡಕತ್ತೀವಿ. ಒಬ್ವಿಯಸ್ಲಿ ಆ ಟೆಕ್ನಾಲಜಿದ ನೆಗೆಟಿವ್ ಪಾಯಿಂಟ್ಸ್ನೂ ಇದೆ, ಪಾಸಿಟಿವ್ ಪಾಯಿಂಟ್ಸ್ನೂ ಇದೆ. ಓಕೆ, ಒಂದು ಪಾಸಿಟಿವ್ ಪಾಯಿಂಟ್ಸ್ ನೋಡಿದ್ರೆ ಎಲ್ಲರಿಗೆ ಟೆಕ್ನಾಲಜಿ ಹೆಲ್ಪ್ ಇದೆ. ನಾವು ಆರಾಮಾಗಿ ಎಲ್ಲರ ನಮ್ಮ ಫ್ರೆಂಡ್ಸ್ ಜೊತೆ ಇರಲಿ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಇರಲಿ ಆರಾಮಾಗಿ ಕಾಲ್ ಮಾಡಬಹುದು, ವಿಡಿಯೋ ಕಾಲ್ಸ್ ಮಾಡಬಹುದು. ಮತ್ತು ನಾವು ಏನಾದರೂ ಇ ಕಾಮರ್ಸ್ ವೆಬ್ಸೈಟ್ಸ್ ಯೂಸ್ ಮಾಡಬಹುದು. ಮತ್ತು ಜಾಬ್ಗೋಸ್ಕರ ಇರಲಿ, ನಮ್ದು ಕೆಲಸಗೋಸ್ಕರ ಇರಲಿ, ಓಕೆ, ನಾವು ಆಲ್ಮೋಸ್ಟ್ ಇಂಟರ್ನೆಟ್ ಮೇಲೆ ಟೆಕ್ನಾಲಜಿ ಡಿಪೆಂಡ್ ಇದೆ. ಬಟ್ ಇದು ನೆಗೆಟಿವ್ ಪಾಯಿಂಟ್ಸ್ ನೋಡಿದ್ರೆ ಸೈಬರ್ ಕಳೆದ್ರಿಗೆ ಇದು ಭಾಳ ಅಂದ್ರೆ ಪ್ಲಸ್ ಪಾಯಿಂಟ್. ಓಕೆ, ಯಾಕೆ ನಾವು ಜಸ್ಟ್ ಟೆಕ್ನಾಲಜಿ ಯೂಸ್ ಮಾಡಕತ್ತೀವಿ, ಬಟ್ ಯಾವ ತರ ಟೆಕ್ನಾಲಜಿ ಸೇವ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಯಾವ್ದಾರ ಒಂದು ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಅಕ್ಸೆಪ್ಟ್ ಮಾಡಿದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಕಾಲ್ ಇದೆ ಅಂತ. ಸಿಂಪ್ಲಿ ನಮ್ಗೆ ಹ್ಯಾಬಿಟ್ ಇರುತ್ತೆ, ಯಾರಾದ್ರೂ ಕಾಲ್ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಎಕ್ಸೆಪ್ಟ್ ಮಾಡಿಬಿಡ್ತೀವಿ. ಬಟ್ ಅದೇ ವಿಡಿಯೋ ಕಾಲ್ ಬೇರೆ ಯಾವ್ದೋ ಒಂದು ರಾಂಗ್ ಇಂಟೆನ್ಷನ್ ಮಾಡಿದ್ರೆ, ಅದು ಯಾವ್ದೋ ಒಂದು ವಾಟ್ಸಪ್ ನ್ಯೂಡ್ ಕಾಲ್ ಇರ್ಬೋದು, ಅಥವಾ ಯಾವ್ದೋ ಒಂದು ಥ್ರೆಡ್ ಕಾಲ್ ಇರ್ಬೋದು, ಫೇಕ್ ಇರ್ಬೋದು. ಸೊ ಆ ಟೈಮಲ್ಲಿ ನಾವು ಎಚ್ಚರಿಕೆಯಿಂದ ಇರ್ಬೇಕಾ. ಸೊ ನಾವು ಏನ್ ಹೇಳಕತ್ತೀವಿ ಅಂದ್ರೆ, ಮೊಬೈಲ್ ಫೋನ್ ಯೂಸ್ ಮಾಡ್ಬೇಡ್ರಿ, ಟೆಕ್ನಾಲಜಿ ಯೂಸ್ ಮಾಡ್ಬೇಡ್ರಿ ಅಂತ ಹೇಳಕತ್ತಿಲ್ಲ. ಓಕೆ, ನಾವು ಯೂಸ್ ಮಾಡ್ಬೇಕಾ, ಬಟ್ ಸೆಕ್ಯೂರಿಟಿಯಿಂದ ಯೂಸ್ ಮಾಡ್ಬೇಕಾ ನಾವು. ಓಕೆ, ಎಲ್ಲಿ ಸೆಕ್ಯೂರಿಟಿ ಇದೆ, ಯಾವ ತರ ಪ್ರಿಕಾಷನ್ಸ್ ತಗೋಬೇಕಾ. ಓಕೆ, ಯಾಕಂದ್ರೆ ನಾವು ಬಹಳಷ್ಟು ಟೈಮ್ ಮನೆಯಿಂದ ಹೊರಗಡೆ ಇರ್ತೀವಿ. ನಮ್ಮ ಮನೆಯಲ್ಲಿ ಇರುವುದು ಸಣ್ಣ ಮಕ್ಕಳು ಇರಲಿ ಅಥವಾ ಹಿರಿಯ ನಾಗರಿಕರು ಇರಲಿ ಅಥವಾ ನಮ್ಮ ಮನೆಯಲ್ಲಿ ಇರುವುದು ಹೆಣ್ಮಕ್ಳಾಗಿರ್ಲಿ, ಅವ್ರಿಗೆ ನಾವು ಹೇಳ್ಬೇಕಾ ಯಾವ ತರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೇಲೆ ಇರ್ಬೇಕಾ, ಯಾವ ತರ ನಾವು ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾ, ಯಾವ ತರ ನಾವು ನಮ್ದು ಕ್ರೆಡಿಟ್ ಕಾರ್ಡ್ ಇರ್ಲಿ, ಡೆಬಿಟ್ ಕಾರ್ಡ್ ಇರ್ಲಿ, ಯಾವ್ದು ಪ್ರಿಕಾಷನ್ ತಗೋಬೇಕಾ, ಮತ್ತೆ ಯಾವ್ದೊಂದು OTP ಬರ್ಲಿ, ಕಾಲ್ ಬರ್ಲಿ. ಓಕೆ, ಆ ಟೈಮಲ್ಲಿ ನಾವು ಏನ್ ಹೇಳ್ಬೇಕು ಅವ್ರಿಗೆ ಅಂತ ನಮ್ ಕಡೆ ನಾಲೆಜ್ ಇರ್ಬೇಕಾ, ಪ್ಲಸ್ ನಮ್ಮ ಮನೆಯಲ್ಲೂ ಎಲ್ಲಾ ಕಡೆ ನಾಲೆಜ್ ಇರ್ಬೇಕು. ಯಾಕಂದ್ರೆ ಸೈಬರ್ ಕ್ರೈಮ್ ಅಂದ್ರೆ ಸದ್ಯಕ್ಕೆ ಏನಾಗಿದ್ರೆ, ಜನ ಹೇಳ್ತಾರೆ ಅವು ಕ್ರೈಮ್ ಅಂದ್ರೆ ಒಬ್ವಿಯಸ್ಲಿ ಪೊಲೀಸ್ ಅವರು. ಓಕೆ, ಇದು ಜಸ್ಟ್ ಪೊಲೀಸ್ ಇಲ್ಲ ಮತ್ತು ನಿಮ್ಮ ಚಾನೆಲ್ ನಿಮ್ಮ ಮಾಧ್ಯಮ ಅವ್ರದ್ದು ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ.
ಎಲ್ಲಾ ಸಿವಿಲಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಅವ್ರು, ಯಾಕಂದ್ರೆ ಎಲ್ಲರೂ ಮೊಬೈಲ್ ಯೂಸ್ ಮಾಡಕತ್ತಾರೆ. ಪ್ರತಿಯೊಬ್ಬ ನಾಗರಿಕ ಯಾರು ಈ ಕಾಲಿಂದ ಮೊಬೈಲ್ ಯೂಸ್ ಮಾಡ್ತಾರೆ ಎಲ್ಲಾರ್ಗೆ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ಇರ್ಲೇಬೇಕಾ. ಓಕೆ, ಮತ್ ಅವ್ರದ್ದು ಮೊಬೈಲ್ ಫೋನ್ ಇರ್ಲಿ, ಅವ್ರದ್ದು ಲ್ಯಾಪ್ಟಾಪ್ ಇರ್ಲಿ, ಯಾವ ತರ ಅವರು ಸೇಫ್ ಆಗಿ ಇರ್ಬೇಕಾ, ಅದು ಸೋಷಿಯಲ್ ಮೀಡಿಯಾ ಮೇಲೆ ಇರ್ಲಿ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡುವಾಗಿರ್ಲಿ ಅಥವಾ ಮೊಬೈಲ್ ಯೂಸ್ ಮಾಡುವಾಗ ಇರ್ಲಿ. ಓಕೆ, ಸೊ ಕಂಪಲ್ಸರಿ ನಾವು ಎಚ್ಚರಿಕೆ ಎಂದರೆ ನಾವು ಸೇಫ್ ಆಗಿ ಇರ್ತೀವಿ. ಓಕೆ, ಯಾಕಂದ್ರೆ ಸೈಬರ್ ಕ್ರೈಮ್ ಸಾಲ್ವ್ ಮಾಡುವುದು ಬಹಳ ಒಂದು ದೊಡ್ಡ ಚಾಲೆಂಜ್ ಇದೆ. ಓಕೆ, ಈವನ್ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಅದಕ್ಕೋಸ್ಕರ ಒಂದು ಪ್ರಿಕಾಷನ್ ಅಂದ್ರೆ ಅವೇರ್ನೆಸ್. ನಾವು ಎಷ್ಟು ಅವೇರ್ನೆಸ್ ಇರ್ತೀವಿ ಅಷ್ಟು ನಾವು ಸೇಫ್ ಆಗಿರ್ತೀವಿ ಸೈಬರ್ ಕ್ರೈಮ್ ಇಂದ. ಈ ಹ್ಯಾಕರು ಅಥವಾ ಇನ್ನೇನೋ ಒಂದು ಶಬ್ದ ಕ್ರೈಮ್ ಬ್ರಾಂಚ್ ಅದು ಏನೇನೋ ಕೇಳಿದಾಗ ಇದೆಲ್ಲ ಬೆಂಗಳೂರಿನಲ್ಲಿ ನಡೆಯುವಂತಹ ವಿಷಯಗಳು ನಮ್ಮ ವಿಜಯಪುರದಲ್ಲೂ ಕೂಡ ಇವೆ. ಈ ಮನುಷ್ಯ, ಈ ವಿದ್ಯಾರ್ಥಿ ಅಥವಾ ಈ ಯುವಕ ನಮ್ಮವರೇ, ಇಲ್ಲೇ ಕಲಿತು ಆ ಕಲಿತಂತ ಜ್ಞಾನವನ್ನ ಇಲ್ಲೇ ಹಂಚಿಕೊಂಡು ಇಲ್ಲೇ ಅದನ್ನ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ನಾವ್ ಏನೇನೋ ಕಲಿತು ಊರ್ ಬಿಟ್ಟು ಹೋಗ್ಬಿಡ್ತೀವಿ, ಇನ್ಯಾರಿಗೋ ಲಾಭ ಕೊಡ್ತೀವಿ. ನಮ್ಮೂರಿಗೆ ನಾವು ಏನ್ ಕೊಟ್ಟೇವೆ ಅನ್ನೋದನ್ನು ಬೇಕಲ್ಲ, ಅಷ್ಟ ಇಂಥ ವಿಷಯ ತೆಗೆದುಕೊಂಡಾಗ ಅಲ್ತಾಫ್ ಸಾಮಾನ್ಯವಾದ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಪೊಲೀಸರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಊರಿನ ಒಬ್ಬ ಯುವಕ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅನ್ನೋದಕ್ಕೆ ಒಂದು ಹೆಮ್ಮೆ ಪಡಲು ಇದು ಒಂದು ವಿಷಯ ಸಾಕು ಅಂತ ನಾನು ಅನ್ಕೊಳ್ತೇನೆ. ಇವತ್ತು ಯುವಕರಿಗೆ ಇದು ತುಂಬಾ ಅತ್ಯಂತ ಅವಶ್ಯಕವಾಗಿರುವಂತದ್ದು. ಈ ಸೈಬರ್ ಕ್ರೈಮ್ ಅನ್ನುವಂತಹ ವಿಷಯ ಅಥವಾ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಮೊಬೈಲ್ ಬಳಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದರ ವಿಶೇಷವಾದಂತಹ ಜ್ಞಾನ ಇರಬೇಕು. ಇದರದ್ದು ಕೆಟ್ಟ ಮತ್ತು ಒಳ್ಳೆಯ ವಿಷಯಗಳು ಏನು ಅನ್ನೋದನ್ನ ಅರಿವು ನಮ್ಗೆ ಇರಬೇಕು ಅನ್ನುವಂತಹ ಮಾತನ್ನ ಅಲ್ತಾಫ್ ಅವರು ಹೇಳ್ತಾ ಇದ್ದಾರೆ. ಅಲ್ತಾಫ್ ಅವರು ಈ ವಿಜಯಪುರ ಜಿಲ್ಲೆಗೆ ಯಾವ ರೀತಿ ಕೊಡುಗೆ ನೀಡ್ತಾ ಇದ್ದಾರೆ, ಅವ್ರ ಕಂಪನಿ ಏನು ಅನ್ನೋದನ್ನ ಅವ್ರ ಮುಖದಿಂದಲೇ ಕೇಳೋಣ. ನಾವು ವಿಷನ್ ಫಾರ್ ಇನ್ಫೋಸೆಕ್ ಅಂತ ಒಂದು ಲೋಕಲ್ ಕಂಪ್ನಿ ಇದೆ. ವಿ ಆರ್ ರಿಜಿಸ್ಟರ್ಡ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಇದರಲ್ಲಿ ನಾವು ಸರ್ವಿಸ್ ಕೊಡುವುದು ಮ್ಯಾಕ್ಸಿಮಮ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಮತ್ತು ಗೌರ್ಮೆಂಟ್ ಸೆಕ್ಟರ್ಸ್ ಮತ್ತು ಎಲ್ಲೆಲ್ಲಿ ಇಂಟರ್ನೆಟ್ ಇದೆ, ಎಲ್ಲೆಲ್ಲಿ ವೆಬ್ಸೈಟ್ಸ್ ಇದೆ, ಮೊಬೈಲ್ ಅಪ್ಲಿಕೇಶನ್ಸ್ ಇದೆ, ಡೇಟಾಬೇಸ್ ಇದೆ, ಅದು ಸೇಫ್ ಇದೆ ಎಲ್ಲ ನಾವು ಟೆಸ್ಟಿಂಗ್ ಮಾಡ್ತೀವಿ. ಓಕೆ, ಮತ್ತು ನಾವು ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿತ್ ದ ಲಾ ಅಂಡ್ ಎನ್ಫೋರ್ಸ್ಮೆಂಟ್. ಅದರಲ್ಲಿ ಇರುವುದು ಮ್ಯಾಕ್ಸಿಮಮ್ ಡಿಫೆನ್ಸ್ ಮತ್ತು ಸೈಬರ್ ಕ್ರೈಮ್ ಪೊಲೀಸ್ ಆಫೀಸರ್ಸ್. ನಾವು ನಮ್ಮ ವಿಜಯಪುರ ಜಿಲ್ಲೆ ಇರುವುದು CEN ಸೈಬರ್ ಇಕಾನಮಿಕ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್. ಒಂದು ಪೊಲೀಸ್ ಸ್ಟೇಷನ್ ಇದೆ ಗೋಲ್ಮಜ್ ಇಲ್ಲ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಅಲ್ಲಿ, ಗಾಂಧಿ ಚೌಕ್ ಅಲ್ಲಿ. ಅವ್ರ ಜೊತೆ ನಾವು ಆಲ್ಮೋಸ್ಟ್ ಬಹಳಷ್ಟು ಸೈಬರ್ ಕ್ರೈಮ್ ಅವೇರ್ನೆಸ್ ಮಾಡಿದ್ದೀವಿ. ಓಕೆ, ಸುಮಾರು 10,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ನಾವು ರೀಚ್ ಆಗಿದ್ದೀವಿ. ಓಕೆ, ವಿತ್ CN ಪೊಲೀಸ್ ಸ್ಟೇಷನ್ಸ್. ಅದರಲ್ಲಿ ಒಬ್ವಿಯಸ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಅವ್ರದ್ದು ಬಹಳ ಮಹತ್ವದ ಪಾತ್ರ ಇದೆ. ಓಕೆ, ಅವರು ನಮ್ಮ ಜೊತೆ ಬಂದು ಯಾವಾಗ್ಲೂ ಅದು ಅವೇರ್ನೆಸ್ ಮಾಡೋದೇ ಇದು ಹೇಳ್ತಾರೆ. ಎಸ್ಪೆಷಲಿ ನಮ್ದು ಔಜಿ ಸಾಹೇಬ್ರು ಇದ್ರಲ್ಲಿ ಅಥವಾ ರಮೇಶ್ ಬಂಡೆಗುಮಾರ್ ಸರ್ ಇರಲಿ. ಓಕೆ, ಸೊ ಅದು ಏನಾಗಿದೆ ಅಂದ್ರೆ ಸದ್ಯಕ್ಕೆ ಅವ್ರಿಗೂ ಗೊತ್ತಾಗಿದೆ ಸೈಬರ್ ಕ್ರೈಮ್ ಅಂದ್ರೆ ಬಹಳಷ್ಟು ಚಾಲೆಂಜಿಂಗ್ ಇದೆ. ಸೊ ನಾವು ಸಿವಿಲಿಯನ್ಸ್ ಕಡೆ ಹೋಗ್ಲೇಬೇಕಾ ಕಂಪಲ್ಸರಿ, ಯಾಕಂದ್ರೆ ಮೊಬೈಲ್ ಫೋನ್ ಎಲ್ಲರ ಕಡೆ ಇದೆ. ಓಕೆ, ನಾವು ಯಾರಿಗೂ ಹೇಳಬಾರ್ದು ಅಂದ್ರೆ ನೀವು ಮೊಬೈಲ್ ಫೋನ್ ಯೂಸ್ ಮಾಡಬೇಡ್ರಿ, ನೀವು ಫೇಸ್ಬುಕ್ ಯೂಸ್ ಮಾಡ್ರಿ ಅಂದ್ರೆ ಯಾರು ನಂಬಲ್ಲ. ಓಕೆ, ಅಂದ್ರೆ ಯಾರು ಕೇಳಲ್ಲ ಸಿಂಪ್ಲಿ ಇದು. ಓಕೆ, ಸೊ ನಾವು ಏನ್ ಮಾಡಾಗಿದೆ ಅಂದ್ರೆ ವಿ ಆರ್ ಗೋಯಿಂಗ್ ಡೈರೆಕ್ಟ್ಲಿ ಟುವರ್ಡ್ಸ್ ದ ಬ್ಯಾಂಕಿಂಗ್ ಸೆಕ್ಟರ್ಸ್, ಬ್ಯಾಂಕ್ ಎಂಪ್ಲಾಯೀಸ್ ಇರಲಿ, ಅವ್ರ ಕಸ್ಟಮರ್ಸ್ ಇರಲಿ, ಅಥವಾ ಸ್ಟೂಡೆಂಟ್ಸ್ ಇರಲಿ, ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಇರಲಿ. ಓಕೆ, ಅವ್ರಿಗೆ ಹೇಳಿ ನಾವು ಹೋಗಿ ಹೇಳಾಗತ್ತಿದ್ವಿ ಅಂದ್ರೆ ನೀವು ಸೈಬರ್ ಕ್ರೈಮ್ ಇಂದ ಎಚ್ಚರಿಕೆ ಇರಲಿ. ಓಕೆ, ನೀವು ಎಷ್ಟು ಜಾಸ್ತಿ ನಿಮ್ಗೆ ಅವೇರ್ನೆಸ್ ಇರುತ್ತೆ ಅಷ್ಟು ನೀವು ಸೇಫ್ ಆಗಿರ್ತೀವಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಸೇಫ್ ಆಗಿರ್ತೀರಾ, ಮತ್ತು ನಿಮ್ದು ಫ್ರೆಂಡ್ಸ್ ಸೇಫ್ ಆಗಿರ್ತೀರಿ. ಓಕೆ, ಸೊ ಈಗ ನಾವು ಫೋಕಸ್ ಮಾಡಾಗತ್ತಿದ್ರೆ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾ ಫ್ರಾಡ್ಸ್ ಮತ್ತು ಇಕಾನಮಿಕ್ ಫ್ರಾಡ್ಸ್. ಓಕೆ, ಅದರಲ್ಲಿ ನೀವು ಲಾಸ್ಟ್ 1-2 ವರ್ಷ ನೋಡಿದ್ರೆ ನಾವು ಮತ್ತು ರಮೇಶ್ ಔಜಿ ಸರ್ ಅವರು ಸುಮಾರು 10,000ಕ್ಕಿಂತ ಜಾಸ್ತಿ ಆಡಿಯನ್ಸ್ ನಾವು ಅಪ್ರೋಚ್ ಆಗಿದ್ದೀವಿ. ಅದರಲ್ಲಿ ಫೈನಾನ್ಷಿಯಲ್ ಮತ್ತು ಸೋಷಿಯಲ್ ಮೀಡಿಯಾ ಭಾಳ ಅಂದ್ರೆ ಭಾಳ ಹೈಲೈಟ್ ಮಾಡೀವಿ ನಾವು. ಓಕೆ, ನೀವು ನಮ್ದು ಟ್ವಿಟರ್ ಅಕೌಂಟ್ ನೋಡಬಹುದು, ನಾವು ಎಲ್ಲೆಲ್ಲಿ ವರ್ಕ್ಶಾಪ್ ಮಾಡಿವಿ ಅಂತ. ಓಕೆ, ಏನಾಗಿದೆ ಅಂದ್ರೆ ಬಿಕಾಸ್ ಆಫ್ ದಟ್ ಫೈನಾನ್ಷಿಯಲ್ ಫ್ರಾಡ್ಸ್ ಕಂಪ್ಲೇಂಟ್ ಜಾಸ್ತಿ ಇದೆ. ಅಂದ್ರೆ ಪೂರ್ತಿ ಕನ್ನಡದಲ್ಲಿ ಕ್ರೈಮ್ ಆಗತ್ತಿದೆ, ಬಟ್ ಆ ಕ್ರೈಮ್ ನಿಂದ ಏನ್ ಪ್ರಿಕಾಷನ್ಸ್ ತಗೋಬೇಕಾ, ಅದು ಸೆಂಟ್ರಲ್ ಗೌರ್ಮೆಂಟ್ 1930 ನಂಬರ್ ಇರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ cybercrime.gov.in ವೆಬ್ಸೈಟ್ಸ್ ಇರಲಿ. ಓಕೆ, ಅಲ್ಲಿ ಯಾವ ತರ ಕಂಪ್ಲೇಂಟ್ಸ್ ಮಾಡ್ಬೇಕಾ, ಯಾವ ತರದ್ದು ಗೌರ್ಮೆಂಟ್ ಫ್ಯಾಸಿಲಿಟಿ ಯೂಸ್ ಮಾಡ್ಬೇಕಂತ ಅದು ನಾವು ಹೆಮ್ಮೆಯಿಂದ ಹೇಳ್ಬಹುದು. ನಮ್ಮ ವಿಜಯಪುರ ಜಿಲ್ಲೆ ಸಿಟಿಸನ್ಸ್ಗೆ ಗೊತ್ತಿದೆ.
ಓಕೆ, ಯಾಕಂದ್ರೆ ನಾವು ಆಲ್ಮೋಸ್ಟ್ ಮೊನ್ನೆ ಸರ್ನು ಹೇಳಿದ್ರು, ಔಜಿ ಸರ್ ಏನಂದ್ರೆ ಪೂರ್ತಿ ರಾಜ್ಯದಲ್ಲಿ 1930 ನಂಬರ್ ಯೂಸ್ ಮಾಡುವುದು ನಮ್ಮ ಜಿಲ್ಲೆ ಅಂತ. ಇದು ನಮ್ಗೆ ಬಹಳ ಏನು ಒಂಥರ ಖುಷಿ ಅನ್ಸುತ್ತೆ. ನಮ್ದು ನಾಲೆಜ್ ಎಲ್ಲೂ ನಮ್ಮ ಸಿಟಿಸನ್ಸ್ ಅವ್ರಿಗೆ ಯೂಸ್ ಆಗತ್ತಿದೆ ಅಂತ. ಪೊಲೀಸ್ ಇಲಾಖೆಯಲ್ಲಿ ಇದನ್ನು ಸದುಪಯೋಗ ಪಡಿಸಿಕೊಂಡವರಲ್ಲಿ ಒಂದಿಷ್ಟು ಅಧಿಕಾರಿಗಳು ತುಂಬಾ ಮುತುವರ್ಜಿ ವಹಿಸಿ ಸಾರ್ವಜನಿಕರಿಗೆ ನಾಗರಿಕರಿಗೆ ಇದು ಗೊತ್ತಾಗ್ಬೇಕು ಅನ್ನುವಂತ ನಿಟ್ಟಿನೊಳಗೆ ಬಹಳ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಈ 1930 ಅನ್ನುವಂತ ನಂಬರ್ ಡಯಲ್ ಆಗಿದ್ದು ಅತಿ ಹೆಚ್ಚು ವಿಜಯಪುರದಿಂದ ಅಂತ ಅಲ್ತಾಪುರ್ ಹೇಳ್ತಾ ಇದ್ದಾರೆ. ಸತ್ಯವಾಗ್ಲು ಬೆಂಗಳೂರಿಗಿಂತಲೂ ವಿಜಯಪುರದಿಂದ ಒಂದು ಸಣ್ಣ ಅಮೌಂಟ್ ತಾವು ಕಳ್ಕೊಂಡ್ರು ಕೂಡ ಇಲ್ಲ ಈ ನಂಬರ್ ಕಾಲ್ ಮಾಡಿದ್ರೆ ಸಿಗಬಹುದು, ನಮ್ಗೆ ಸಿಗುತ್ತದೆ ಅನ್ನುವಂತ ಭರವಸೆ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಅಲ್ತಾಫ್ ಅವರು ಈ ವಿಶೇಷವಾದಂತಹ ಕೆಲಸದಿಂದ, ಈ ಸೇವೆಯಿಂದ ಇಲಾಖೆಗೆ ಬಹಳ ಮಹತ್ವದ ಸಾಧನೆ ಪಡೆದುಕೊಂಡಿದೆ. ಹೇಗೆ ಅಂತಂದ್ರೆ ಕೆಲಸ ಇಲಾಖೆ ಮಾಡ್ಲೇಬೇಕು, ಅವ್ರು ತುಂಬಾ ಜನರು ಇರ್ತಾರೆ. ಆದ್ರೆ ಅಲ್ತಾಫ್ ಅವರೇ ಯಾಕೆ ಬೇಕು ಅಥವಾ ಅಲ್ತಾಫ್ ಅಂತ ಆ ಜ್ಞಾನ ಇರುವ ಟೆಕ್ನಾಲಜಿ ನಾಲೆಜ್ ಇರುವಂತ ಯುವಕರೇ ಯಾಕೆ ಬೇಕು ಅಂತಂದ್ರೆ ಆ ಟೆಕ್ನಿಕಲ್ ಅವ್ರಿಗೆ ಗೊತ್ತಿರೋದಿಲ್ಲ. ಉದಾಹರಣೆ ನಮ್ಮ ರಮೇಶ್ ಔಜಿ ಅವರಿಗೆ ಅವ್ರು ಬಂದಾಗಿಂದನೇ ಈ CN ಅನ್ನುವಂತ ಪೊಲೀಸ್ ಸ್ಟೇಷನ್ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡು ಅನ್ನುವಂತ ನಾವು ಸಾರ್ವಜನಿಕರಿಂದ ಕೇಳ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಟೆಕ್ನಾಲಜಿಯ ಜ್ಞಾನ. ಹೀಗಾಗಿ 1930 ವಿಜಯಪುರದಿಂದ ಅತಿ ಹೆಚ್ಚು ಡಯಲ್ ಆಗಿದೆ ಅನ್ನುವಂತಹ ಮಾತನ್ನ ಹೆಮ್ಮೆಯಿಂದ ಅಲ್ತಾಫ್ ಅವರು ಕೂಡ ಹೇಳ್ತಾ ಇದ್ದಾರೆ. ಕಳ್ಳನ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ವಿಶೇಷವಾದಂತಹ ಬಹುಮಾನ ಅಥವಾ ರಾಜ್ಯ ಸರ್ಕಾರದಿಂದ ವಿಶೇಷವಾದಂತಹ ಬೆಸ್ಟ್ ಪೊಲೀಸ್ ಸ್ಟೇಷನ್ ಅನ್ನುವಂತ ಅವಾರ್ಡ್ ಪಡೆದುಕೊಂಡಿದೆ ಅಂತ ನಾನು ಕೇಳಿದ್ದೀನಿ ಅಲ್ತಾಫ್ ಅವರೇ. ಅದು ಹೇಗೆ? 2 ವರ್ಷ ಅಥವಾ 3 ವರ್ಷ ಹಿಂದ್ಗಡೆ ನಮ್ಮ ಇವರು ರಮೇಶ್ ಔಜಿ ಸರ್ಗೆ ಬೆಸ್ಟ್ ಪೊಲೀಸ್ ಆಫೀಸರ್ ಅವಾರ್ಡ್ ಸಿಕ್ಕಿದೆ CM ಕಡೆಯಿಂದ. ಸೊ ನಿಜವಾಗ್ಲೂ ಅದು ನಮ್ದು ಪೂರ್ತಿ ಜಿಲ್ಲೆಗೆ ಬಹಳ ಹೆಮ್ಮೆದ ವಿಷಯ ಇದು. ಓಕೆ, ಅವ್ರಿಗೆ ಅವಾರ್ಡ್ ಸಿಕ್ಕಿದೆ ಅಂದ್ರೆ ಒಬ್ವಿಯಸ್ಲಿ ಅವ್ರ ಕೆಲಸ ಮಾಡೋದ್ರಿಂದ. ಓಕೆ, ಈಗ ಮ್ಯಾಕ್ಸಿಮಮ್ ಅಮೌಂಟ್ ರಿಕವರ್ ಆಗೋದು ಅಥವಾ ಅಕೌಂಟ್ ಫ್ರೀಸ್ ಮಾಡೋದು, ಜಾಸ್ತಿ ಕೇಸ್ ತಗೊಳ್ಳೋದು ನಮ್ಮ ವಿಜಯಪುರ ಸೆಂಟ್ ಪೊಲೀಸ್ ಅವರೇ. ಓಕೆ, ಸೊ ಇದು ಎಲ್ಲರಿಗೆ ಇದು ಒಂದ್ ಒಳಗಿಂದ ಬರ್ಬೇಕಾ. ಓಕೆ, ಪೊಲೀಸ್ ಆಫೀಸರ್ ಅಂದ್ರೆ ಅವರು ಇಂಟೆನ್ಷನ್ ತಗೊಂಡ್ರೆ ಸೈಬರ್ ಕ್ರೈಮ್ ಕೇಸ್ ಸಾಲ್ವ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇದರಲ್ಲಿ ಬಹಳಷ್ಟು ಟೆಕ್ನಿಕಲ್ ಪಾಯಿಂಟ್ ಇರುತ್ತೆ. ಅದರಲ್ಲಿ ನಾವು ನೋಡಿದ್ದು ಪೊಲೀಸ್ ಇಲಾಖೆ ಅಂದ್ರೆ ಬಹಳಷ್ಟು ಮಂದಿ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಬರಲ್ಲ, ಬೇರೆ ಬೇರೆ ಡಿಗ್ರಿ ಇರುತ್ತೆ ಅವ್ರದ್ದು. ಓಕೆ, ಈಗ ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗತ್ತಿದೆ ಇಂಜಿನಿಯರಿಂಗ್ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೋಬೇಕಾ ಅಂತ. ಬಟ್ ಸದ್ಯಕ್ಕೆ ಇರುವುದು ಎಲ್ಲಾ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ. ಓಕೆ, ಈಗ IO ಇನ್ವೆಸ್ಟಿಗೇಷನ್ ಆಫೀಸರ್ ಎಷ್ಟು ಇಂಟ್ರೆಸ್ಟ್ ತಗೋತಾರ ಸೈಬರ್ ಕ್ರೈಮ್ ಕೇಸ್ ಅಲ್ಲಿ ಅಷ್ಟು ಈಸಿಯಾಗಿ ಇದು ಸಾಲ್ವ್ ಆಗಬಹುದು. ಓಕೆ, ಚಾಲೆಂಜಸ್ ಬಹಳ ಇದೆ. ಓಕೆ, ಮತ್ ಪ್ರಾಬ್ಲಮ್ಸ್ ಬಹಳ ಇದೆ. ಓಕೆ, ಒಂದ್ ಕೇಸ್ ಸಾಲ್ವ್ ಮಾಡ್ಬೇಕಂದ್ರೆ ಒಬ್ವಿಯಸ್ಲಿ ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾ. ಓಕೆ, ಅದರಲ್ಲಿ ಎಸ್ಪೆಷಲಿ ಇರುವುದು ಜಮ್ತಾಳ ಇರ್ಲಿ, ರಾಜಸ್ಥಾನ್ ಇರ್ಲಿ, ಕೋಲ್ಕತ್ತಾ ಇರ್ಲಿ, ನೂ ಅಂತ ಪ್ಲೇಸ್ ಇದೆ, ಅಲ್ಲಿ ಹೋಗ್ಲಿರ್ಲಿ. ಒಂದ್ ತಂಡ ಇಲ್ಲಿ ವಿಜಯಪುರದಿಂದ ಅಲ್ಲಿ ಹೋಗ್ಬೇಕಂದ್ರೆ ಬಹಳಷ್ಟು ಅಮೌಂಟ್ ಖರ್ಚಾಗತ್ತೆ. ಓಕೆ, ಅದು ವಿಕ್ಟಿಮ್ಸ್ ಗೊತ್ತಿರಲ್ಲ. ಓಕೆ, ಸೊ ಅದು ಒಂದು ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಆ ನಿರ್ಧಾರ ತಗೋಬೇಕಾ, ಅದು ಅಮೌಂಟ್ 10,000 ಇರ್ಲಿ ಅಥವಾ 10 ಲಕ್ಷ ಇರ್ಲಿ, ನಾವು ಅದು ಇಂಟ್ರೆಸ್ಟ್ ತಗೊಂಡು ಆ ಆರೋಪಿಗೆ ಅಲ್ಲಿ ಆ ಬೇರೆ ರಾಜ್ಯಕ್ಕೆ ಹೋಗಿ ಅರೆಸ್ಟ್ ಮಾಡ್ಬೇಕಂದ್ರೆ ಅದು ನಿಜವಾಗ್ಲೂ ಇಟ್ಸ್ ಡಿಪೆಂಡ್ ಆನ್ ದ ಇಂಟ್ರೆಸ್ಟ್. ಓಕೆ, ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಅಂದ್ರೆ ಅವರು ಬಹಳಷ್ಟು ಔಟ್ ಆಫ್ ಕಂಟ್ರೀಸ್ ಸಿಟಿಸನ್ ಅವ್ರು ಅರೆಸ್ಟ್ ಮಾಡ್ಯಾರ. ಎಸ್ಪೆಷಲಿ ಅದರಲ್ಲಿ ನೈಜೀರಿಯನ್ಸ್ ಸಿಟಿಸನ್ಸ್ ಇದಾವ. ಓಕೆ, ಅದು ಡ್ರಗ್ಸ್ ಕೇಸ್ ಇರ್ಲಿ, ಸೈಬರ್ ಕ್ರೈಮ್ಸ್ ಇರ್ಲಿ, ಇಕನಾಮಿಕ್ ಫೈನಾನ್ಷಿಯಲ್ ಕೇಸಸ್ ಇರ್ಲಿ. ಓಕೆ, ಅವರು ಇಂಟ್ರೆಸ್ಟ್ ತಗೊಂಡಾರ. ಇಂಟ್ರೆಸ್ಟ್ ತಗೊಂಡ್ಮೇಲೆ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಯಾರ. ಓಕೆ, ಇದು ನಿಜವಾಗ್ಲೂ ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ನಮ್ದೆಲ್ಲಾ ಜಿಲ್ಲೆಗೋಸ್ಕರ. ವೀಕ್ಷಕರೇ, ಅಲ್ತಾಫ್ ಅವರು ಮಾತನಾಡುವಾಗ ಹೇಳಿದ್ರು, ಒಂದು ನಂಬರ್ ಹೇಳಿದ್ರು 1930. ಈ ನಂಬರ್ ಏನ್ ಕೆಲಸ ಮಾಡ್ತದೆ, ಇದು ಪ್ರತಿಯೊಬ್ಬರಿಗೆ ಯಾಕೆ ಗೊತ್ತಿರಬೇಕು, ಇದರಿಂದ ಏನ್ ಸಹಾಯ ಆಗ್ತದೆ ಅಲ್ತಾಫ್ ಅವರು? ಸರ್, ಈಗ ಸದ್ಯಕ್ಕೆ ಎಲ್ಲರ ಕಡೆ ಡೆಬಿಟ್ ಕಾರ್ಡ್ ಇದೆ, ಬಟ್ ಕ್ರೆಡಿಟ್ ಕಾರ್ಡ್ ಇದೆ, ನಾವು ಫೋನ್ ಪೇ ಯೂಸ್ ಮಾಡಕತ್ತೀವಿ, ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ ಮುಖಾಂತರ ನಾವು ಕಾಮರ್ಸ್ ವೆಬ್ಸೈಟ್ ವಿಸಿಟ್ ಮಾಡ್ತೀವಿ. ಅದು ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಉಬೇರ್ ಇರ್ಬೋದು, ಓಲಾ ಇರ್ಬೋದು, ಸ್ವಿಗ್ಗಿ ಇರ್ಬೋದು. ಎಲ್ಲ ಕಡೆ ನಮ್ದು ATM ಕಾರ್ಡ್ ಇರ್ಲಿ, ಡೆಬಿಟ್ ಕಾರ್ಡ್ ಇರ್ಲಿ, ಅದರದ ಮಾಹಿತಿ ಅಲ್ಲಿದೆ. ಓಕೆ, ಸಪೋಸ್ ಇನ್ ಕೇಸ್ ಯಾರಾದ್ರೂ ನಮ್ಗೆ ಕಾಲ್ ಮಾಡಿ, ಸರ್ ನಿಮ್ದು ATM ಕಾರ್ಡ್ ಎಕ್ಸ್ಪೈರ್ ಆಗತ್ತಿದೆ, ಅಥವಾ ನಿಮ್ದು ಪ್ಯಾನ್ ಕಾರ್ಡ್ ನಿಮ್ದು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡ್ಬೇಕಾ, ಅಥವಾ ನಾಳೆ ನಿಮ್ಗೆ ಏನಾದ್ರು ಒಂದು ಕೊರಿಯರ್ ಬರಾಕತ್ತಿದೆ, ಅಥವಾ ನಾಳೆ ನಿಮ್ಗೆ ಏನಾದ್ರು ಒಂದು ಬ್ಯಾಂಕ್ ಅಕೌಂಟ್ ನಿಮ್ಗೆ ಫ್ರೀಸ್ ಆಗತ್ತೆ. ಸೊ ನಮ್ಗೆ ಈ ತರ ಕಾಲ್ ಬಂದ್ರೆ ನಾವು ಯಾವಾಗ್ಲೂ ಭಯ ಪಡಿತೀವಿ. ಓಕೆ, ಸೊ ಅದು
ನಾವು ಏನ್ ಹೇಳ್ತಾರೆ ಅಂದ್ರೆ ಅವರು ಸಿಂಪ್ಲಿ ಸರ್ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಮಾಹಿತಿ ಕೊಡ್ರಿ, CVV ನಂಬರ್ ಕೇಳ್ರಿ ಅಥವಾ ಪೂರ್ತಿ 16 ಡಿಜಿಟ್ ನಂಬರ್ಸ್ ಕೊಡ್ರಿ ಅಂತ. ಸೊ ಆ ಟೈಮಿಗೆ ನಮ್ಗೆ ನಮ್ದು ಅಕೌಂಟ್ ಇಂದ ಅದು ಕ್ರೆಡಿಟ್ ಕಾರ್ಡ್ ಇರಲಿ, ಡೆಬಿಟ್ ಕಾರ್ಡ್ ಇರಲಿ, ಅಥವಾ ಯಾವುದೋ ಒಂದು ಬೇರೆ ಥರ್ಡ್ ಪಾರ್ಟಿ ಆಪ್ ಇಂದ ಇರಲಿ, ಅಥವಾ ನಮ್ಮ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಇರಲಿ, ರೊಕ್ಕ ಕಟ್ ಆಗಿದ್ರೆ ಓಕೆ ವಿದೌಟ್ ಅವರ್ ಇಂಟೆನ್ಷನ್, ಅದು ವಿದೌಟ್ ಅವರ್ ಇನ್ಫಾರ್ಮೇಶನ್. ಸೊ ನಾವು ಆ ಟೈಮ್ ಆಗಿ ಏನ್ ಮಾಡ್ತೀವಿ, ಸಿಂಪ್ಲಿ ನಾವು ಬ್ಯಾಂಕ್ ಹೋಗ್ತೀವಿ, ಸರ್ ನಮ್ದು ಅಮೌಂಟ್ ಕಟ್ ಆಗಿದೆ ಸರ್, ನಮ್ಗೆ OTP ಬಂದಿಲ್ಲ, ಅಥವಾ ನಾವು OTP ಹೇಳಿವಿ ಅಥವಾ ಏನಾದ್ರು ಆಗಿದೆ ಅಂತ, ಬಟ್ ಅಮೌಂಟ್ ಕಟ್ ಆಗಿದೆ. ಓಕೆ, ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಬ್ಯಾಂಕ್ ನಾವು ಏನ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ನಂಬರ್ ಇದೆ 1930. ಇನ್ನೊಂದ್ಸಲ ಹೇಳ್ತೀನಿ 1930. ಈ ನಂಬರ್ಗೆ ನಾವು ಒಂದು ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ನಮ್ದು ಅಕೌಂಟ್ ಇಂದ ಅಮೌಂಟ್ ಕಟ್ ಆದ್ಮೇಲೆ 1 ತಾಸು ಅಂದ್ರೆ 2 ತಾಸಿಂದ ನಾವು ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ದು ಅಕೌಂಟ್ ಇಂದ ಎಲ್ಲಿ ಅಮೌಂಟ್ ಹೋಗಿದೆ ಆ ಅಕೌಂಟ್ ಫ್ರೀಸ್ ಆಗ್ಬಿಡುತ್ತೆ. ಸೊ ಅದರಲ್ಲಿ 90% ಚಾನ್ಸಸ್ ಇರುತ್ತೆ ನಮ್ ಅಕೌಂಟ್ಗೆ ಅದು ಅಮೌಂಟ್ ಬರಬಹುದು ಅಂತ. ಸೊ 1930 ನಂಬರ್ಸ್ ನಮ್ಗೆ ಎಲ್ಲಾರ್ಗೂ ಗೊತ್ತಿರಲಿ, ನಮ್ಮ ಮನೆಯಲ್ಲಿ ಇರುವುದು ಎಲ್ಲಾ ಮೆಂಬರ್ಸ್ ಗೊತ್ತಿರಲಿ. ಇದು ಎಸ್ಪೆಷಲಿ ಫೈನಾನ್ಷಿಯಲ್ ಫ್ರಾಡ್ಸ್ಗೋಸ್ಕರ. ಓಕೆ, ಅದೇ ತರ ಇನ್ನೊಂದು ವೆಬ್ಸೈಟ್ ಇದೆ cybercrime.gov.in. cybercrime.gov.in. ನಾವು ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡಬಹುದು. ಓಕೆ, ಮತ್ ಈಗಿನ ಜಸ್ಟ್ ಇನ್ನೊಂದು ವೆಬ್ಸೈಟ್ ಬಂದಿದೆ ಸಂಚಾರ್ ಸಾಥಿ ಅಂತ. ಓಕೆ, ಇಲ್ಲಿನೂ ಹೋಗಿ ನಾವು ನಮ್ದು ಯಾವ್ದು KYC ಅಪ್ಡೇಟ್ ಇರ್ಲಿ, ಅಥವಾ ಯಾವ್ದೋ ಒಂದು ಫೋನ್ ಕಾಲ್ ಇರ್ಲಿ, ಯಾವ್ದೋ ಒಂದು OTP ಇರ್ಲಿ, ಇಲ್ಲಿನೂ ಹೋಗಿ ನಾವು ಕಂಪ್ಲೇಂಟ್ ಮಾಡಬಹುದು. ಓಕೆ, ಸೊ ನಾವು ಏನ್ ಮಾಡಿದ್ರೆ ನಮ್ಗೆ ಗೊತ್ತಿರಲ್ಲ ಓಕೆ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕಂತ. ಅಮೌಂಟ್ ಕಟ್ಟಿದ್ರೆ ನಾವ್ ಏನ್ ಮಾಡ್ತೀವಿ, ಸಾಯಂಕಾಲ ಮನೆಯಲ್ಲಿ ಯಾರು ಬರ್ತಾರ ದೊಡ್ಡವರು ಅವ್ರಿಗೆ ಹೇಳಿ ಮತ್ ನೆಕ್ಸ್ಟ್ ದಿವಸ ಹೋಗಿ ಬ್ಯಾಂಕ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಂತ. ಓಕೆ, ಬಟ್ ಬ್ಯಾಂಕ್ ಅವರು ಈ ತರಲ್ಲಿ ಜಾಸ್ತಿ ಎಂಟರ್ಟೈನ್ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಂಪ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರ, ಸರ್ ನೀವೇ OTP ಹೇಳಿರಿ, ನಿಮ್ಗೆ ಅಮೌಂಟ್ ಕಟ್ ಆಗಿದೆ ಅಂತ. ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ 1930 ನಂಬರ್ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ನಮ್ ಜಿಲ್ಲೆಯಲ್ಲಿ ಇರುವುದು CN ಪೊಲೀಸ್ ಸ್ಟೇಷನ್ ಹೋಗಿ ನಾವು ವಿಚಾರಿಸಿ ಮಾಡಬಹುದು. ಡಿಜಿಟಲ್ ಯುಗದಲ್ಲಿ ಕೈಯಲ್ಲಿರುವ ಮೊಬೈಲ್ ನಿಂದ ಇಡೀ ಜಗತ್ತನ್ನೇ ನಾವು ಕಣ್ಣಾಡಿಸಬಹುದು. ಅದ್ರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತ ದುಡ್ಡು ಅಥವಾ ಅಜ್ಞಾನದ ಮೂಲಕ ಒಂದಿಷ್ಟು ಎಲ್ಲವನ್ನು ಕಳೆದುಕೊಳ್ಳುವಂತ ಸ್ಥಿತಿಯಲ್ಲಿದ್ದಾಗ ಈ ಸೈಬರ್ ಕ್ರೈಮ್ ಆಗಿರ್ಲಿ ಅಥವಾ CN ಅಂತ ಪೊಲೀಸ್ ಸ್ಟೇಷನ್ಗಳಾಗಿರ್ಲಿ, ಇವು ನಮ್ಗೆ ಯಾವ ರೀತಿ ಸಹಾಯ ಮಾಡ್ತಾವ ಅನ್ನೋದನ್ನ ನಾವು ಕೇಳಿದ್ವಿ. ಆದಾಗ್ಯೂ ಕೂಡ ನಾವು ಒಂದಿಷ್ಟನ್ನು ಕಳೆದುಕೊಂಡು ಬಿಡ್ತೀವಲ್ಲ, ಅದು ಹೇಗೆ? ಯಾಕಂದ್ರೆ ನಮ್ಮನ್ನ ಯಾಮಾರಿಸಿ ಬಿಡ್ತಾರೆ ಅನ್ನುವಂತ ಬೆಂಗಳೂರು ಭಾಷೆಯಲ್ಲಿ ಹೇಳೋದಾದ್ರೆ ಯಾಮಾರಿಸ್ತಾರೆ. ನಮಗ್ ಬೇಕಾಗಿದೆ ಏನು ಅನ್ನೋದನ್ನ ಗೊತ್ತಾಗ್ಬಿಡ್ತದೆ ಅವರಿಗೆ. ಉದಾಹರಣೆಗೆ ನನಗೊಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ನಾನು ಇನ್ನೂ ಸರ್ಚ್ ಮಾಡ್ಬಿಟ್ರೆ ಅಲ್ಲಿ 100 ಕ್ರೆಡಿಟ್ ಕಾರ್ಡ್ ಕೊಡ್ತಕ್ಕಂತ ಕಂಪನಿಗಳು ಬಂದ್ಬಿಡ್ತವೆ. ನಂತರ ಅದು ಗೊತ್ತಾಗ್ತದೆ ಅದು ಫೇಕ್ ಅಂತ ತಿಳ್ಕೊಂಡು. ಅದೇ ರೀತಿ ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತದೆ, ಅದು ಕ್ಯಾಮ್ರಾ ಯಾವಾಗ ಆನ್ ಆಯ್ತು ಗೊತ್ತಿರುವುದಿಲ್ಲ. ಅಲ್ಲಿ ಏನೇನೋ ವಿಡಿಯೋಗಳು ನೋಡಬಾರ್ದನ್ನ ವೀಕ್ಷಕರು ನೋಡುವಂತ ಬಹಳ ಕೆಟ್ಟ ಸ್ಥಿತಿಯಲ್ಲಿ ಆ ಮೊಬೈಲ್ ಗೊತ್ತಿಲ್ಲದೆ ಆ ಅಪರಾಧ ನಡೆದು ಹೋಗ್ತದೆ. ಇಂಥ ಸ್ಥಿತಿಯಲ್ಲೆಲ್ಲ ಯಾವ ರೀತಿ ನಾವು ನಡ್ಕೋಬೇಕು? ಅದ್ರ ಜೊತೆಗೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಒಂದು ಮಿಸ್ಟೇಕ್ ಆದ್ರೆ ಇನ್ನೇನೋ ಚಿತ್ರಗಳು ಬರೋಕ್ ಶುರು ಆಗ್ತವೆ, ಇನ್ನೇನೋ ನಾವು ನೋಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಮನಸ್ಸನ್ನ ಕೆರಳಿಸೋದಕ್ಕೆ ಅಥವಾ ಅಪರಾಧನ ಮಾಡೋದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಸಂಗತಿಗಳೇ ಈ ಅಂಗೈಯಲ್ಲಿರೋ ಮೊಬೈಲ್ ಅಲ್ಲಿ ಜಾಸ್ತಿ. ಹೀಗಾಗಿ ಇದರ ಕುರಿತು ಅವೇರ್ನೆಸ್ ಅನ್ನುವಂಥ ಅಂದ್ರೆ ಜಾಗೃತವನ್ನು ಕೊಡ್ತಕ್ಕಂಥ ವಿಷಯ ಯುವಕರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೂ ಕೂಡ, ಹೆಣ್ಣು ಮಕ್ಕಳಿಗೂ ಕೂಡ ಇದು ಯಾವ ರೀತಿ ಜಾಗೃತರಾಗಿ ಇರ್ಬೇಕು ಅಂತೀರಿ ಅಂತ? ಸರ್ ಡೆಫಿನೆಟ್ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ನೀವು ರೇಸ್ ಮಾಡಿದ್ರ. ಇದು ಅವೇರ್ನೆಸ್ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ, ಎಸ್ಪೆಷಲಿ ನೀವು ಹೇಳಿದ್ರು ಯುವತಿಗೋಸ್ಕರ. ಈಗಿನ ಕಾಲದಲ್ಲಿ ಹೇಳಿದ್ರೆ ಎಲ್ಲರೂ ನಮ್ ಲೈಫ್ಗಿಂತ ಬೇರೆಯವ್ರ ಲೈಫಲ್ಲಿ ಇಂಟ್ರೆಸ್ಟ್ ಇದ್ದಾರೆ. ನಾವು ಬೆಳಗ್ಗೆ ಮಾರ್ನಿಂಗ್ ಎದ್ದರ್ಸ್ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾರ್ದು ವಾಟ್ಸಪ್ ಸ್ಟೇಟಸ್ ನೋಡ್ತೀವಿ ನಾವು. ಓಕೆ, ಅವ್ರದ್ದು ಫೋಟೋಸ್ ಇರ್ಬೋದು ಅಥವಾ ಯಾವ್ದು ಇರ್ಬೋದು. ಒಂದ್ ನಿಜ ಸತ್ಯ ಅಂದ್ರೆ ವಾಟ್ಸಪ್ ಇರ್ಲಿ ಅಥವಾ ಯಾವ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಲಿ, ಅಲ್ಲಿ ಎಲ್ಲಾರ್ಗು ನಮ್ಗೆ ಸಕ್ಸಸ್ಫುಲ್ ಪರ್ಸನ್ ಕಾಣಿಸುತ್ತೆ. ಸೊ ನಾವು ನೋಡ್ಬೇಕಾ ನಮ್ಮ ಲೈಫ್ ಅಲ್ಲಿ ನಾವು ಎಷ್ಟು ಇನ್ಫಾರ್ಮೇಶನ್ ನಾವು ಬೇರೆಯವ್ರಿಗೆ ಶೇರ್ ಮಾಡಕತ್ತೀವಿ ಅಂತ. ಅದು ನಮ್ದು ಬರ್ತ್ ಡೇಟ್ ಇರ್ಲಿ, ಯಾಕಂದ್ರೆ ಒಂದ್ ಬರ್ಡೇ ಇದ್ರೆ ನಾವು ಎಲ್ಲಾರು ಹೇಳ್ಬಿಡ್ತೀವಿ ನಾಳೆ ನಮ್ ಬರ್ಡೇ ಇದೆ ಅಂತ. ಓಕೆ, ಸೊ ನಮ್ದು ಡೇಟ್ ಆಫ್ ಬರ್ತ್, ನಮ್ದು ಅಡ್ರೆಸ್, ನಮ್ಮ ಮೊಬೈಲ್ ನಂಬರ್ಸ್, ನಮ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಇದು ಎಲ್ಲಾರ್ಗೆ ಒಂಥರ ಸಾರ್ವಜನಿಕ ಆಗ್ಬಿಟ್ಟಿದೆ. ಓಕೆ, ಸೊ ಪ್ರೈವಸಿ ಅಂತ ನಾವು ಮೊದಲು ನೋಡ್ಬೇಕು, ನಮ್ದು ಇನ್ಫಾರ್ಮೇಶನ್ ಎಷ್ಟು ಪ್ರೈವಸಿ ಇದೆ ಮತ್ತೆ ಎಷ್ಟು ಗೊತ್ತಿದೆ ಅಂತ. ಓಕೆ, ಅದಕ್ಕೆ ಜಸ್ಟ್ ಒಂದು ಸ್ಮಾಲ್ ವಿನಂತಿ ಏನಂದ್ರೆ ಎಸ್ಪೆಷಲಿ ಫಾರ್ ಫೀಮೇಲ್ಸ್, ವಾಟ್ಸಪ್ ಇರ್ಲಿ, ಇನ್ಸ್ಟಾಗ್ರಾಮ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಓಕೆ, ಅಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ನೋಡ್ಬೇಕಾ ಮೊದಲು. ನಮ್ದು
ಪೋಸ್ಟ್ ಇರ್ಲಿ, ನಮ್ದು ಫೋಟೋಸ್ ಇರ್ಲಿ, ಯಾರು ಮಂದಿ ನೋಡ್ಬೇಕಾ ಅಥವಾ ಯಾರು ನೋಡಬಾರ್ದು. ಓಕೆ, ನಮ್ದು ವಾಟ್ಸ್ಆಪ್ ಸ್ಟೇಟಸ್ ಇರ್ಲಿ, ಓಕೆ, ಆ ಪರ್ಟಿಕ್ಯುಲರ್ ಫೋಟೋಸ್ ಎಷ್ಟು ಮಂದಿ ನೋಡ್ಬಹುದು ಅಥವಾ ಎಷ್ಟು ಮಂದಿನ ನಾವು ಪ್ರಿಕಾಷನ್ಸ್ ತಗೋಬೇಕಾ. ಓಕೆ, ಅದೇ ತರ ಮೊಬೈಲ್ ಇದ್ರೆ ಬಹಳಷ್ಟು ಅಪ್ಲಿಕೇಶನ್ಸ್ ಇರ್ತಾವ ಅದರಲ್ಲಿ. ಓಕೆ, ಅದು ಗೇಮಿಂಗ್ ಆಪ್ಸ್ ಇರ್ಬೋದು ಅಥವಾ ಬ್ಯೂಟಿ ಆಪ್ಸ್ ಇರ್ಬೋದು. ನಾವು ನೋಡ್ಬೇಕಾ ಆ ಮೊಬೈಲ್ ಆಪ್ಸ್ ನಾವು ಡೌನ್ಲೋಡ್ ಮಾಡುವಾಗ ಆ ಮೊಬೈಲ್ ಆಪ್ ಹೇಳುತ್ತೆ ನಾವು ನಿಮ್ದು SMS ಟೆಕ್ಸ್ಟ್ ಮೆಸೇಜ್ ಯೂಸ್ ಆಕ್ಸೆಸ್ ಮಾಡ್ತೀವಿ ಅಂತ, ನಾವು ಎಸ್ ಅಂತ ಹೊಡಿಬಿಡ್ತೀವಿ. ಅದೇ ತರ ಆಪ್ ಕೇಳುತ್ತೆ ನಮ್ಗೆ ನಾವು ನಿಮ್ದು ಗ್ಯಾಲರಿನ ಆಕ್ಸೆಸ್ ಮಾಡ್ತೀವಿ ಅಂತ. ಅಂದ್ರೆ ಗ್ಯಾಲರಿ ನಮ್ ಎಲ್ಲಾ ಫೋಟೋಸ್, ಪ್ರೈವೇಟ್ ಫೋಟೋಸ್ ಇರ್ಲಿ, ನಮ್ದು ವಿಡಿಯೋಸ್ ಇರ್ಲಿ, ಫ್ಯಾಮಿಲಿ ಫೋಟೋಸ್ ಇರ್ಲಿ, ಆ ಪರ್ಟಿಕ್ಯುಲರ್ ಅನ್ನೋನ್ ಆಪ್ಸ್ ನಾವು ಪರ್ಮಿಷನ್ ಕೊಟ್ಬಿಡ್ತೀವಿ. ಓಕೆ, ಅದೇ ತರ GPS ಲೊಕೇಶನ್ ಇಲ್ಲಿ ನಾವು ಎಲ್ಲಾ ತರ ಪರ್ಮಿಷನ್ ಕೊಟ್ಟ ಮೇಲೆ ಆಪ್ ಡೌನ್ಲೋಡ್ ಆಗತ್ತೆ. ಅಂದ್ರೆ ನಾವು ಸೈಬರ್ ಕ್ರಿಮಿನಲ್ಸ್ಗೆ ನಾವು ಓಪನ್ ಆಗಿ ಪರ್ಮಿಷನ್ ಕೊಡಾಕತ್ತಿದೀವಿ. ಓಕೆ, ನೀವು ನಮ್ಮ ಮೊಬೈಲ್ ಅಲ್ಲಿ ಬರ್ರಿ, ನಿಮ್ಗೆ ಏನೇನ್ ಮಾಹಿತಿ ಬೇಕಾದ್ ತಗೊಂಡ್ ಹೋಗ್ರಿ ಅಂತ. ಓಕೆ, ಸೊ ಪೇರೆಂಟ್ಸ್ ಇರ್ಲಿ, ಯುವಕರಿರ್ಲಿ ಅಥವಾ ಯುವತಿರಿರ್ಲಿ ಅಥವಾ ಚಿಕ್ಕ ಮಕ್ಕಳಿರ್ಲಿ, ಅವ್ರು ನೋಡ್ಬೇಕಾ ಅವ್ರ ಮೊಬೈಲ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇದಾವ. ಓಕೆ, ಅದು ಯಾವ್ದೋ ಒಂದು ಗೇಮ್ ಆಪ್ಸ್ ಇರ್ಲಿ ಅಥವಾ ಬ್ಯೂಟಿ ಆಪ್ಸ್ ಇರ್ಲಿ, ಅದು ಇನ್ಸ್ಟಾಲೇಷನ್ ಮಾಡುವಾಗ ನಾವು ಎಲ್ಲಿಂದ ಏನೇನ್ ಮಾಹಿತಿ ಕೊಡಾಕತ್ತೀವಿ ಅಂತ. ಓಕೆ, ಎಸ್ಪೆಷಲಿ ಗೇಮ್ ಆಪ್ಸ್ ನೋಡ್ಬೇಕಂದ್ರೆ ನಾವು ಪ್ಲೇ ಸ್ಟೋರ್ಸ್ ನ ರೆಗ್ಯುಲರ್ ನಾವು ಚೆಕ್ ಮಾಡ್ಬೇಕಾ. ನಮ್ದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನಮ್ಮ ಮಕ್ಕಳು ಅಲ್ಲಿ ಏನೋ ಎಂಟರ್ ಮಾಡೋದಂತ. ಯಾಕಂದ್ರೆ ಬಹಳಷ್ಟು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಕಟ್ಟುವಾಗ OTP ಬರಲ್ಲ. ಸೊ ಬಹಳಷ್ಟು ಟೈಮ್ ಪೇರೆಂಟ್ಸ್ ಬರ್ತಾರೆ, ಸರ್ ನಮ್ಮ ಅಕೌಂಟ್ ನಿಂದ ಅಮೌಂಟ್ ಕಟ್ ಆಗಿದೆ, ಏನ್ ಮಾಡ್ಬೇಕು ನೋಡಿ, ನಾವು OTP ಕೊಟ್ಟಿಲ್ಲ ಯಾರಿಗೂ, ಮತ್ತೆ ಈ ತರ ಅಪರಾಧ ಆಗಿದೆ ಅಂತ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಂಪ್ಲಿ ಆ ಗೇಮ್ ಇಂದ ನಮ್ದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮಾಹಿತಿ ತಗೊಂಡ್ಬಿಡ್ತಾರೆ. ಓಕೆ, ಆ ಅಮೌಂಟ್ ಕಟ್ ಆಗಿದ್ರೆ ಜಸ್ಟ್ ನಮ್ಗೆ ಇದು ಆಗುತ್ತೆ, ಅಮೌಂಟ್ ಕಟ್ ಆಗಿದೆ, ಬಟ್ ನಮ್ OTP ಹೇಳಲ್ಲ. ಓಕೆ, ಅದೇ ತರ ಬಹಳಷ್ಟು ಕ್ರಿಮಿನಲ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸರ್ ನಾವು ನಿಮ್ಗೆ ಇನ್ನೊಂದು ಆಪ್ ಇದು ಸೆಂಡ್ ಮಾಡಿವಿ, ಅದು ಒಂದು ರಿಮೋಟ್ ಆಪ್ ಇರ್ಬೋದು, ಅದು ಎನಿ ಡೆಸ್ಕ್ ಇರ್ಲಿ ಅಥವಾ ನಿಮ್ದು ಟೀಮ್ ವಿವರ್ ಇರ್ಲಿ, ಬಹಳಷ್ಟು ಆಪ್ಸ್ ಇದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಇದು ನೀವು ಆಪ್ ಡೌನ್ಲೋಡ್ ಮಾಡಿ, ಆಮೇಲೆ ನಾವು ನಿಮ್ಗೆ ಹೇಳ್ತೀವಿ ಆ ಪರ್ಟಿಕ್ಯುಲರ್ ಗೇಮ್ ಯಾವ ತರ ತಗೋಬೇಕಾ ಅಥವಾ ಆ ಪರ್ಟಿಕ್ಯುಲರ್ ಗೇಮ್ ಅಲ್ಲಿ ಯಾವ ತರ ನೀವು ಪಾಯಿಂಟ್ಸ್ ತಗೋಬೇಕಾ ಅಂತ. ಓಕೆ, ಸೊ ಈ ತರ ರಿಮೋಟ್ ಕಂಟ್ರೋಲ್ ಆಪ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ದು ಪೂರ್ತಿ ಡಿವೈಸ್ ಆಕ್ಸೆಸ್ ಅವ್ರಿಗೆ ಕೊಟ್ಬಿಡ್ತೀವಿ. ಓಕೆ, ಸೊ ಈ ತರ ಆಪ್ಸ್ ಬಂದ್ರೆ ನಾವು ನೋಡ್ಬೇಕಾ ಯಾವ್ದು ಆಪ್ ಇದೆ. ಓಕೆ, ಯಾಕಂದ್ರೆ ನಾವೇನಂತ ನಾವು ಸೇಫ್ ಇದೀವಿ ಅಂತ, ಬಟ್ ನಮ್ಮ ಮನೆಯಲ್ಲಿ ಇರುವುದು ಇನ್ನೊಂದು 4 ಮೊಬೈಲ್ ನಾವು ನೋಡಲ್ಲ. ಓಕೆ, ಸೊ ಈಗಿನ ಕಾಲದಲ್ಲಿ ನಾವು ನಮ್ಮ ಮನೆಯಲ್ಲಿ ನಾವು ಸೇಫ್ ಇರ್ಬೇಕಾ, ಬಟ್ ನಮ್ಮ ಮನೆಯಲ್ಲಿ ಹೇಳ್ಬೇಕಾ ನಿಮ್ಮ ಮೊಬೈಲಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇದೆ, ಆ ಆಪ್ಸ್ ಅಪ್ಲಿಕೇಶನ್ ನೀವು ಏನೇನ್ ಪರ್ಮಿಷನ್ ಕೊಟ್ಟಿವಿ, ಎಸ್ಪೆಷಲಿ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾರು ಕೊಟ್ಟಿದ್ರಾ, ಪ್ಲೇ ಸ್ಟೋರ್ ಮೇಲೆ ಕೊಟ್ಟಿದ್ರಾ, ಅದು ನಾವು ರೆಗ್ಯುಲರ್ ಆಗಿ ನಾವು ಚೆಕ್ ಮಾಡ್ಬೇಕಾ. ಓಕೆ, ಅದರಲ್ಲಿ ಯಾವ ತರ ಇಮೇಲ್ ಬಂದ್ರೆ, ಫಿಶಿಂಗ್ ಇಮೇಲ್ ಬಂದ್ರೆ ಅದು ಲಿಂಕ್ ಕ್ಲಿಕ್ ಮಾಡಬೇಕು ಅಥವಾ ಕ್ಲಿಕ್ ಮಾಡಬಾರ್ದು, ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಮೊಬೈಲ್ ಹ್ಯಾಕ್ ಆಗ್ಬಹುದು ಅಥವಾ ನಮ್ಮ ಮೊಬೈಲ್ ಆಕ್ಸೆಸ್ ಥ್ರೂ ಟೀಮ್ ವಿವರ್ ಎನಿ ಡೆಸ್ಕ್ ಅವ್ರ ಕಡೆ ಹೋಗುತ್ತೆ ಅಂತ. ಓಕೆ, ಸೊ ಈಗಿನ ಕಾಲದಲ್ಲಿ ಎಲ್ಲ ಗೊತ್ತಾಗಿದೆ OTP ಯಾರಿಗೆ ಹೇಳಬಾರ್ದು ಅಂತ. ಸೊ ಸೈಬರ್ ಕ್ರಿಮಿನಲ್ಸ್ ಈ ತರ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅದರಲ್ಲಿ. ಓಕೆ, ಸೊ ಆಲ್ ದ ಯಂಗ್ಸ್ಟರ್ಸ್ ಒಂದು ಸಿಂಪಲ್ ರಿಕ್ವೆಸ್ಟ್ ಅಂದ್ರೆ, ಇಫ್ ಪಾಸಿಬಲ್ ಕೀಪ್ ಅವೇ ಫ್ರಮ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರು ಸಹ ಸೆಕ್ಯೂರಿಟಿಲಿ ಹೋಗಿ ನಿಮ್ ಸೆಟ್ಟಿಂಗ್ಸ್ ಅಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಮಾಡ್ರಿ. ನಿಮ್ ಫೋಟೋಸ್ ಇರ್ಲಿ, ಪೋಸ್ಟ್ ಇರ್ಲಿ, ಯಾವ್ದು ಅನ್ನೋನ್ ವ್ಯಕ್ತಿಗೆ ಹೋಗ್ಬಾರ್ದು. ಓಕೆ, ಅದರಲ್ಲಿ ನೀವು ವಾಟ್ಸ್ಆಪ್ ಇರ್ಲಿ, ಫೇಸ್ಬುಕ್ ಇರ್ಲಿ ಅಥವಾ ಇನ್ಸ್ಟಾಗ್ರಾಮ್ ಇರ್ಲಿ, ಯಾವ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗಿದ್ರ ಆ ಗ್ರೂಪ್ ಅಲ್ಲಿ ಯಾವ ತರ ಲಿಂಕ್ ಬರಾಕತ್ತಿದೆ, ಯಾವ ತರ ಇನ್ಫಾರ್ಮೇಶನ್ ಬರಾಕತ್ತಿದೆ, ಅದು ನೀವು ರೆಗ್ಯುಲರ್ ಆಗಿ ನೋಡ್ಬೇಕು. ನೀವು ಉಚಿತವಾಗಿ ಸಿಕ್ಕಾಗ ನಾವು ತಗೊಳ್ಳದೆ ಬಿಡೋದೇ ಇಲ್ಲ. ಉದಾಹರಣೆಗೆ ವೈಫೈ ಪೊಲೀಸ್ ಸ್ಟೇಷನ್ ಅಲ್ಲೂ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲೂ ಅಥವಾ ಇನ್ಯಾವುದೋ ಉಚಿತವಾಗಿ ಸರ್ಕಾರದಿಂದ ಅಥವಾ ಇನ್ಯಾವುದೋ ಸಂಸ್ಥೆಯಿಂದ ವೈಫೈ ಸಿಕ್ತಿತ್ತು ಅಂತಂದ್ರೆ ಬಹಳ ಖುಷಿಯಿಂದ ನಮ್ಮ ಯುವಕರು ಉಚಿತವಾಗಿ ಸಿಕ್ತು ಅಂತ ತಿಳ್ಕೊಂಡು ಮೊಬೈಲ್ ಅನ್ನ ಗೀಳೋಕ್ ಶುರು ಮಾಡ್ತೀವಿ. ಅದರಿಂದ ಕೆಟ್ಟ ಪರಿಣಾಮ ಜಾಸ್ತಿ ಅನ್ನೋದು ಕೇಳ್ತೀವಿ. ಅದು ಹೇಗೆ ಅಂತಪ್ಪವ್ರೆ, ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು? ಉಚಿತನೇ ಸಿದ್ರೆ ನಾವು ಯಾವಾಗಲೂ ತಗೋತೀವಿ. ಓಕೆ, ಅದರಲ್ಲಿ ಫ್ರೀ ವೈಫೈ ಯಾವಾಗ ಸಿಗುತ್ತೆ ನಾವು ಕನೆಕ್ಟ್ ಮಾಡ್ಬಿಡ್ತೀವಿ. ಓಕೆ, ಅದು ಶಾಪಿಂಗ್ ಮಾಲ್ಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಓಕೆ, ಅದು ನಮ್ದು ಫ್ರೆಂಡ್ಸ್ ಹಾಟ್ಸ್ಪಾಟ್ ಇರ್ಬೋದು. ಓಕೆ, ನಮ್ಗೆ ಇಂಟರ್ನೆಟ್ ಸಿಕ್ಕಿದ್ರೆ ಸಾಕು. ಓಕೆ, ಸೊ ನಾವು ಫ್ರೀ ವೈಫೈ ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ ಮೇಲೆ, ಅದು ರೈಲ್ವೆ ಸ್ಟೇಷನ್ ಇರ್ಲಿ, ಶಾಪಿಂಗ್ ಮಾಲ್ಸ್ ಇರ್ಲಿ ಅಥವಾ ಯಾವ್ದು ಏನೋ ಕಾಲೇಜಸ್ ಇರ್ಲಿ ಅಥವಾ ಯಾವ್ದೋ ಒಂದು ಪಬ್ಲಿಕ್ ಪ್ಲೇಸಸ್ ಇರ್ಲಿ, ಓಕೆ, ಅಲ್ಲಿ ನಾವು ಯೂಸ್ ಮಾಡ್ಬೇಕಂದ್ರೆ ನಮ್ಮಂತರ ಬಹಳಷ್ಟು ಮಂದಿ ಅಲ್ಲಿ ಆ ಪರ್ಟಿಕ್ಯುಲರ್ ವೈಫೈ ಕನೆಕ್ಟ್ ಆಗ್ಬಿಡ್ತಾರೆ ಅವರು. ಓಕೆ, ಸೊ ನಮ್ದು IP ಅಡ್ರೆಸ್ ಮತ್ತು ನಮ್ ಮ್ಯಾಕ್ ಅಡ್ರೆಸ್ ಆ ಪರ್ಟಿಕ್ಯುಲರ್ ಇಂಟರ್ನೆಟ್ ಅಲ್ಲಿ ಬರುತ್ತೆ. ಓಕೆ, ಸಪೋಸ್ ಯಾವ್ದೋ ಒಂದು ವ್ಯಕ್ತಿ ಅದೇ ನೆಟ್ವರ್ಕ್ ಅಲ್ಲಿ ಯಾವ್ದೋ ಒಂದು ಸಾಫ್ಟ್ವೇರ್ ವೈರ್ ಶಾರ್ಕ್ ಇರ್ಲಿ ಅಥವಾ ಬೇರೆ ಯಾವ್ದು ಸ್ಟ್ರೀಮಿಂಗ್ ಸಾಫ್ಟ್ವೇರ್ಸ್ ಇರ್ಲಿ, ಅವರು ಇದ್ರೆ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಮೊಬೈಲ್ ಇಂದ ಟ್ರಾಫಿಕ್ ಯಾವ ತರ ಹೋಗುತ್ತೆ. ಓಕೆ, ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ಕ್ರೆಡೆನ್ಷಿಯಲ್ ಹಾಕಿದ್ರೆ ಅದು ಅವ್ರಿಗೂ ಗೊತ್ತಾಗತ್ತೆ. ಓಕೆ, ಸೊ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಸ್ಪೆಷಲಿ ನಾವು ಇಂಟರ್ನೆಟ್ ಯೂಸ್ ಮಾಡಿದ್ರೆ
ನಾವು ಹೇಳ್ತೀವಿ ಇಲ್ಲ ವಾಟ್ಸ್ಆಪ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ, ನಾವು ಯಾವ್ದು ನಮ್ದು ಬ್ಯಾಂಕ್ ಕ್ರೆಡೆನ್ಷಿಯಲ್ ಹಾಕಿದ್ರೆ ಅದನ್ನು ಎನ್ಕ್ರಿಪ್ಟ್ ಆಗುತ್ತೆ ಅಂತ. ಓಕೆ, ಬಟ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಸ್ಪೆಷಲಿ ಇಂಟರ್ನೆಟ್ ಅಲ್ಲಿ ನಮ್ದು ಟ್ರಾಫಿಕ್ ಬೇರೆಯವರು ಆರಾಮಾಗಿ ನೋಡಬಹುದು ಈಸಿಯಾಗಿ. ಓಕೆ, ಬಹಳಷ್ಟು ಟೂಲ್ಸ್ ಇದೆ, ಓಕೆ, ಬಹಳಷ್ಟು ಸಾಫ್ಟ್ವೇರ್ಸ್ ಇದೆ. ಓಕೆ, ನೀವು ನೋಡಿರ್ಬೋದು, ಯಾವ್ದೋ ಒಂದು ವ್ಯಕ್ತಿ ಯಾವ್ದೋ ಒಂದು ಲ್ಯಾಪ್ಟಾಪ್ ತಗೊಂಡು ಒಂದು ವೈರ್ಲೆಸ್ ಅಡಾಪ್ಟರ್ ಹಾಕಿ ನಮ್ದು ಟ್ರಾಫಿಕ್ ಅವರು ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ವೆಬ್ಸೈಟ್ ಮೇಲೆ ಹೋಗಿದೀವಿ, ನಾವು ಅಪ್ಲಿಕೇಶನ್ಸ್ ಯೂಸ್ ಮಾಡಕತ್ತೀವಿ, ಅದು ನಮ್ದು IP ಅಡ್ರೆಸ್ ಏನಿದೆ, ಮತ್ತೆ ನಾವು ಪಿಂಗ್ ಮಾಡೋದು ವೆಬ್ಸೈಟ್ ಅದರದ್ದು IP ಅಡ್ರೆಸ್ ಏನಿದೆ, ಸೋರ್ಸ್ IP ಅಡ್ರೆಸ್ ಏನು, ಡೆಸ್ಟಿನೇಷನ್ IP ಅಡ್ರೆಸ್ ಏನು, ಪೋರ್ಟ್ ನಂಬರ್ ಏನು, ಓಕೆ, ಅವ್ರು ಈಸಿಯಾಗಿ ಗೊತ್ತಾಗತ್ತೆ ಅವ್ರಿಗೆ. ಓಕೆ, ಸೊ ಒಂದು ಸಿಂಪಲ್ ಸೆಷನ್ ಅಂದ್ರೆ ಫ್ರೀ ವೈಫೈ ಯಾವಾಗ್ಲೂ ಅವಾಯ್ಡ್ ಮಾಡ್ಬೇಕಾ, ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ ಇರುವುದು ವೈಫೈ. ಅದರಲ್ಲಿ ನಮ್ಗೆ ನಾವು ನೋಡ್ಲೇಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ಹೋಗ್ತೀವಿ, ಅಲ್ಲಿ ನಾವು ನೋಡ್ಲೇಬೇಕಂದ್ರೆ ನಾವು ನಮ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾಡಬಾರ್ದು ಫ್ರೀ ವೈಫೈ ಅಲ್ಲಿ. ಓಕೆ, ಅದರಲ್ಲಿ ನಾವು ಮತ್ ಬೇರೆಯವ್ರ ಜೊತೆ ಪಬ್ಲಿಕ್ ವೈಫೈ ಯೂಸ್ ಮಾಡುವಾಗ ಎಸ್ಪೆಷಲಿ ಆನ್ ಸೋಷಿಯಲ್ ಮೀಡಿಯಾ ಮೇಲೆ ಟ್ರಾನ್ಸಾಕ್ಷನ್ ಅಥವಾ ಏನಾದ್ರು ಚಾಟಿಂಗ್ ಮಾಡಬಾರ್ದು, ಯಾಕಂದ್ರೆ ಗೊತ್ತಾಗತ್ತೆ ನಾವು ಏನ್ ಮಾಡಿದೀವಿ ಅಂತ. ಓಕೆ, ಎಸ್ಪೆಷಲಿ ಫೋಟೋಸ್ ಇರ್ಲಿ, ನಮ್ಮ ಪರ್ಸನಲ್ ಫೋಟೋಸ್ ಇರ್ಲಿ, ಯಾರಿಗೂ ನಾವು ಹೇಳ್ಬಾರ್ದು. ಪಬ್ಲಿಕ್ ವೈಫೈ ಅಂದ್ರೆ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋದು ಚಲೋ, ಮಾಡಬಾರ್ದು ಅಂದ್ರೆ ಮಾಡುವುದಿದ್ರೆ ಇದ್ರೆ ಜಸ್ಟ್ ಯಾವ್ದು ವೆಬ್ಸೈಟ್ ನೀಡಿದೆ ಅಷ್ಟೇ, ಅದು ಅಷ್ಟೇ. ನಿಮ್ಮ ಅಪಾರವಾದ ಜ್ಞಾನದಿಂದ ಕೇವಲ ಪೊಲೀಸ್ ಇಲಾಖೆಗೆ ಅಷ್ಟೇ ಸಹಾಯ ಆಗಿಲ್ಲ, ಇನ್ನುಳಿದ ಕ್ಷೇತ್ರದವರಿಗೂ ಕೂಡ ಈ ಟೆಕ್ನಾಲಜಿಯಲ್ಲಿ ಸಣ್ಣ ಪುಟ್ಟ ಆಗ್ತಕ್ಕಂಥ ತಪ್ಪುಗಳು ಅಥವಾ ದೊಡ್ಡದನ್ನೇ ಕಳೆದುಕೊಳ್ಳುವಂತ ಸಂದರ್ಭದೊಳಗೆ ಯಾವ ಇಲಾಖೆಗೆ ಯಾವ ರೀತಿ ಸಹಾಯ ಮಾಡಿದ್ದೀರಿ ನೀವು? ನಾವು ಸದ್ಯಕ್ಕೆ ಅಪಾರ್ಟ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಮಿಲಿಟರಿ ಅವ್ರಿಗೆ ಟ್ರೈನಿಂಗ್ ಒಳಗತ್ತಿದ್ದೀವಿ ನಾವು. ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ ಅದು ಒಂದು ನಮ್ಮ ಮೇನ್ ಕ್ಲೈಂಟ್ ಸೆಕ್ಟರ್ಸ್ ಇದೆ. ಮತ್ತು ಗೌರ್ಮೆಂಟ್ಸ್ ಇಲಾಖೆ, ಅದರಲ್ಲಿ ಡೇಟಾಬೇಸ್ ಯಾವ ಥರ ಸೇಫ್ ಇರಬೇಕಾ, ಯಾವ ಥರ ಹ್ಯಾಕ್ ಆಗಿದ್ರೆ ಏನು ಮಾಡಬೇಕಾ, ಮತ್ತು ನಾವು ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ಸಿವಿಲಿಯನ್ಸ್ಗೋಸ್ಕರನೇ ಟ್ರೈನಿಂಗ್ ಮಾಡ್ತೀವಿ ನಾವು. ಓಕೆ, ಸೊ ಈಗ ಸದ್ಯಕ್ಕೆ ಸುಮಾರು ಮೋರ್ ದೆನ್ 5,000ಕ್ಕಿಂತ ಜಾಸ್ತಿ ಪೊಲೀಸರಿಗೆ ನಾವು ಪೂರ್ತಿ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಸೈಬರ್ ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ FIR ಆದ್ಮೇಲೆ ಏನೇನ್ ಮಾಡ್ಬೇಕಾ, ಸೋಷಿಯಲ್ ಮೀಡಿಯಾ ಮೇಲೆ ಇರಲಿ ಅಥವಾ ಡೀಪ್ ಫೇಕ್ ಮೇಲೆ ಇರಲಿ ಅಥವಾ ಆನ್ಲೈನ್ ಫ್ರಾಡ್ಸ್ ಇರಲಿ ಅಥವಾ ಫೈನಾನ್ಷಿಯಲ್ ಫ್ರಾಡ್ಸ್ ಇರಲಿ. ಓಕೆ, ಯಾವ ತರ ಡಿಜಿಟಲ್ ಎವಿಡೆನ್ಸ್ ಸೀಸ್ ಮಾಡ್ಬೇಕಾ ನಾವು, ಅದು ಮತ್ತು ಕೋರ್ಟ್ ಅಲ್ಲಿ ಯಾವ ತರ ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡ್ಬೇಕಾ, ಮತ್ತೆ ಅದೇ ತರ ಅದು ಎವಿಡೆನ್ಸ್ ಎಕ್ಸ್ಟ್ರಾಕ್ಷನ್ ಮಾಡುವುದು ಸಾಫ್ಟ್ವೇರ್ಸ್ ಯಾವ ತರ ಯೂಸ್ ಮಾಡ್ಬೇಕಾ, ಆಲ್ಮೋಸ್ಟ್ ಎಲ್ಲ ನಾವು ಸುಮಾರು ಮೋರ್ ದೆನ್ 5 ವರ್ಷಕ್ಕಿಂತ ನಾವು ಕಂಟಿನ್ಯೂಸ್ ಈ ತರ ಟ್ರೈನಿಂಗ್ ಕೊಡಾಕತ್ತಿದ್ದೀವಿ. ಓಕೆ, ಮತ್ತೆ ನಾವು ಹೇಳಿದ್ರೆ ಎಲ್ಲ ಪೊಲೀಸ್ ಅವರು ಇರ್ಲಿ ಅಥವಾ ಬೇರೆಯವ್ರ ಇಲಾಖೆ ಇರಲಿ, ನಾವು ಒಂದು ಹ್ಯಾಕರ್ಸ್ಗೆ ಟ್ರೇಸ್ ಮಾಡ್ಬೇಕಂದ್ರೆ ನಾವು ಹ್ಯಾಕರ್ಸ್ ಆಗ್ಬೇಕಂತ. ಇದು ನಮ್ಮ ಆಲ್ಮೋಸ್ಟ್ ಅಜಿತ್ ಅವರು ಅದೇ ಹೇಳ್ತಾರ, ನಾವು ಪೊಲೀಸ್ ಅವರು ಮೊದಲು ಹ್ಯಾಕ್ ಆಗ್ಬೇಕಾ ಒಂದು ಹ್ಯಾಕಿಂಗ್ ಕೇಸ್ ಸಾಲ್ವ್ ಮಾಡಕ್ಕೆ. ಅದು ಬಹಳ ಇದು ನಿಜವಾಗ್ಲೂ ದೊಡ್ಡ ಮಾತದು. ಓಕೆ, ಯಾಕಂದ್ರೆ ಪೊಲೀಸ್ ಅವರು ಟೆಕ್ನಿಕಲಿ ಸ್ಟ್ರಾಂಗ್ ಆದ್ರೇನೆ ಅವ್ರಿಗೆ ಗೊತ್ತಾಗತ್ತೆ ಕ್ರೈಮ್ ಯಾವ ತರ ಆಗಿದೆ ಅಂತ. ಸೊ ಅವ್ರಿಗೆ ಮೇನ್ ಅಂದ್ರೆ ಮೋಡಸ್ ಆಪರೆಂಡಿ ಗೊತ್ತಿರ್ಬೇಕಾ, ಕ್ರೈಮ್ ಯಾವ ತರ ಆಗಿದೆ, ಮತ್ತು ಅವರು ಆ ಟೆಕ್ನಾಲಜಿ ಯೂಸ್ ಮಾಡಿ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಅದು. ಮತ್ತೆ ಈ ಇಲಾಖೆ ಬಿಟ್ಟು ಸರ್ ಯುವಕರು ಇರುವಂತ ಕಾಲೇಜುಗಳು, ಶಾಲಾ ಕಾಲೇಜುಗಳಿಗೆ ನೀವೆಲ್ಲ ಹೋಗಿ ಇದರ ಅವೇರ್ನೆಸ್ ಮಾಡಬಹುದಾ? ಹಾ ಸರ್, ಈಗ ಸದ್ಯಕ್ಕೆ ಆಲ್ಮೋಸ್ಟ್ ನಾವು ಮೋರ್ ದೆನ್ 10,000 ಜಾಸ್ತಿ ಸ್ಟೂಡೆಂಟ್ಸ್ ನಾವು ರೀಚ್ ಆಗಿದ್ದೀವಿ. ಓಕೆ, ಸುಮಾರು 3 ವರ್ಷಕ್ಕಿಂತ ಕಂಟಿನ್ಯೂಸ್ ನಾವು ಈ ತರ ಮಾಡಕತ್ತಿದೀವಿ. ಅದೇ ಒಂದು ರಿಸಲ್ಟ್ ಬಂದಿದೆ ಅದರದ್ದು. ನಮ್ ವಿಜಯಪುರ ಜಿಲ್ಲೆ ಅಂದ್ರೆ ಮ್ಯಾಕ್ಸಿಮಮ್ 193 ನಂಬರ್ ಯೂಸ್ ಆಗಿದೆ. ಮತ್ತು ನಾವು ಸ್ಟೇಟ್ ಪೊಲೀಸ್ ಅವರು ಅಮೌಂಟ್ ಬಹಳಷ್ಟು ಫೀಸ್ ಮಾಡ್ಯಾರ ಅವರು. ಓಕೆ, ಮತ್ತೆ ಇದರಲ್ಲಿ ಮೊಬೈಲ್ ಈಗ ಅಂದ್ರೆ ಬಹಳ ಕಾಮನ್ ಇದೆ. ಓಕೆ, ಎಲ್ಲಾರು ಮೊಬೈಲ್ ಲಾಸ್ಟ್ ಆಗಿದೆ, ಯಾರಾದ್ರು ಮೊಬೈಲ್ ತಗೊಂಡ ಕಳ್ಳತನ ಆಗ್ಬಿಟ್ಟಿದೆ ಅಂತ. ಸೊ ಅದು ಒಂದು CR ವೆಬ್ಸೈಟ್ ಇದೆ, ಆ ಪೋರ್ಟಲ್ ಇಂದ ನಾವು ವಿಜಯಪುರ ಅವರು ಬಹಳಷ್ಟು ಅಂದ್ರೆ ಮೊಬೈಲ್ ಅವರು ರಿವರ್ಸ್ ತಗೊಂಡ್ ಬಂದಾರ. ಓಕೆ, ಅದೊಂದು ಪೊಲೀಸರಿಗೆ ಬಹಳ ದೊಡ್ಡ ಒಂದು ಇದು ಮಾತಿದೆ. ಓಕೆ, ಯಾಕಂದ್ರೆ ಮೊಬೈಲ್ ಈಗಿನ ಕಾಲಿಂದ ಮೊಬೈಲ್ ಹೋದ್ರೆ ಆಲ್ಮೋಸ್ಟ್ ಅದು ಸಿಗೋದು ಬಹಳ ಡೌಟ್ ಇದೆ. ಓಕೆ, ಬಟ್ CEIR ಪೋರ್ಟಲ್, ಇದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ, CEIR ಪೋರ್ಟಲ್, ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡಬಹುದು. ಅಲ್ಲಿಂದ ನಾವು ಅಂದ್ರೆ ವಿಜಯಪುರ ಅವರು ಬಹಳಷ್ಟು ಮೊಬೈಲ್ ಅವರು ರಿಟರ್ನ್ ಕೊಟ್ಟಿದ್ದಾರೆ ಅವರು ಸಿವಿಲಿಯನ್ಸ್. ಅಂದ್ರೆ ಒಟ್ಟಿನಲ್ಲಿ ಭೀಮ್ ಹೋರಾಟ ಯೂಟ್ಯೂಬ್ ಚಾನೆಲ್ ತಮ್ಮಲ್ಲಿ ಕಳಕಳಿ ಏನು ಅಂತಂದ್ರೆ, ಈ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ಶಿಕ್ಷಣ ಕೊಡ್ತಕ್ಕಂಥ ಸಂಘ ಸಂಸ್ಥೆಗಳೆಲ್ಲ ಅಲ್ತಾಫ್ನಂತವ್ರನ್ನ ಕರೆಯಿಸಿ ಇದ್ರ ಕುರಿತು ಮಾಹಿತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನುವಂತಹ ಕಳಕಳಿಯ ವಿನಂತಿ. ಅದ್ರ ಜೊತೆಗೆ ಇದು ನೀವೇನು ಒಂದು ಕಂಪನಿ ಸ್ಥಾಪನೆ ಮಾಡಿದ್ದೀರಿ, ಯಾವ ವರ್ಷದಿಂದ ನೀವೇನ್ ಕಲಿತು ಈ ಕಂಪನಿ ಸ್ಥಾಪನೆ ಮಾಡಿದ್ದೀರ? ಸರ್, ನನ್ನ ಎಜುಕೇಶನ್ ಬ್ಯಾಕ್ಗ್ರೌಂಡ್, ನಾ ಫಸ್ಟ್ ಇಂಜಿನಿಯರಿಂಗ್ ಮಾಡಿದೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇನ್ ಕಮ್ಯುನಿಕೇಶನ್. ಅದು ಆದ್ಮೇಲೆ ನಾ MTech ಮಾಡೀನಿ, ಮಾಸ್ಟರ್ ಆಫ್ ಟೆಕ್ನಾಲಜಿ ಇನ್ ಎಂಬೆಡೆಡ್ ಸಿಸ್ಟಮ್. ಅದು ಆದ್ಮೇಲೆ ನಾ ನೆಟ್ವರ್ಕಿಂಗ್ ಕಲಿತ ಮೇಲೆ
ಎಥಿಕಲ್ ಹ್ಯಾಕಿಂಗ್ ಒಂದು ಕೋರ್ಸ್ ಮಾಡಿದೆ. ಅದು ಆದ್ಮೇಲೆ ನಾವು ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ಬೇಕಾ ಅದು ಸ್ಟಾರ್ಟ್ ಆಗೋದು ನನ್ನ ಪರ್ಸನಲ್ ಮೊಬೈಲಿಂದ. ನನ್ನ ಮೊಬೈಲಿಂದ ಒಂದು ಫೋಟೋ ಡಿಲೀಟ್ ಆಗಿತ್ತು, ಅದು ನನ್ನ ಫೋಟೋ ಭಾಳ ಅಂದ್ರೆ ಭಾಳ ಇಷ್ಟ ಅದು ಫೋಟೋ, ಯಾವ ತರ ಫೋಟೋ ರಿಟ್ರೀವ್ ಮಾಡ್ಬೇಕಂದ ಅಲ್ಲಿಂದ ನನಗೆ ಒಂದು ಐಡಿಯಾ ಬಂತು. ಈ ತರ ಏನು ಸರ್ವಿಸ್ ಪೊಲೀಸ್ ಅವ್ರಿಗೆ ಭಾಳ ಬೇಕಾಗಿರುತ್ತೆ, ಅವ್ರಿಗೆ ಎವಿಡೆನ್ಸ್ ಬೇಕಾಗಿರುತ್ತೆ ಮೇನ್. ಅದು ಫೋಟೋಸ್ ಇರ್ಲಿ, ವಿಡಿಯೋಸ್ ಇರ್ಲಿ. ಸೊ ನಾನು ಆಲ್ಮೋಸ್ಟ್ ಬೇರೆ ಬೇರೆ ವೆಬ್ಸೈಟ್ಸ್ ಮೇಲೆ ಹೋಗಿ ಹ್ಯಾಕಿಂಗ್ ಅನ್ನು ಕಲಿಯೋದು, ಯಾವ ತರ ಹ್ಯಾಕಿಂಗ್ ಇರುತ್ತೆ, ಮತ್ತೆ ಡಾರ್ಕ್ ವೆಬ್ ಮೇಲೆ ಏನೇನು ಆಗತ್ತೆ. ಅದೇ ತರ ಈಗ ಸದ್ಯಕ್ಕೆ ಅಂದ್ರೆ ಡೀಪ್ ಫೇಕ್ ಬಹಳ ಆಗತ್ತಿದೆ. ಡೀಪ್ ಫೇಕ್ ವಿಡಿಯೋವನ್ನು ಯಾವ ತರ ನಾವು ಕಂಡಿಡ್ಬೇಕಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಯಾವ ತರದ್ದು ಕಲಿಬೇಕಾ, ಯಾವ ತರದ್ದು ಅದರಿಂದ ಕ್ರೈಮ್ ಆಗ್ಬಹುದು, ಮತ್ತೆ ಯಾವ ತರದ ಪ್ರಿಕಾಷನ್ ತಗೋಬಹುದು, ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಅಂತ. ಸೊ ಈಗ ನಮ್ಮ ಮನೆಯಲ್ಲಿ ಇರೋದು ಆಲ್ಮೋಸ್ಟ್ ಎಲ್ಲರ ಎಜುಕೇಶನ್ ಬ್ಯಾಕ್ ಗ್ರೌಂಡ್. ಸೊ ಇವನ್ ನಮ್ದು ಫಾದರ್ ಇರ್ಲಿ ನಿಸಾರ್ ಅಹಮದ್ ಬಾಲ್ ಸಿಂಗ್ ಇರ್ಲಿ, ಇವನ್ ನಮ್ದು 4 ಫಾದರ್ಸ್ ನಮ್ ಗುಲಾಮ್ ನಬಿ ಬಾಲ್ ಸಿಂಗ್ ಅವರು. ಹಿ ವಾಸ್ ಎ ಫ್ರೀಡಮ್ ಫೈಟರ್. ಸೊ ನಾವು ಅಲ್ಲಿಂದ ಆಲ್ಮೋಸ್ಟ್ ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಅಂದ್ರೆ ನನ್ಗೆ ಒಂದು ಇದು ಆಯ್ತು, ನಾವು ಏನಾದ್ರು ಮಾಡ್ಬೇಕಂತ. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ obviously ಅದು ಜಾಬ್ ಎಲ್ಲರಿಗೂ ಸಿಗುತ್ತೆ, ಎಲ್ಲ ಬೆಂಗಳೂರು ಹೋಗ್ಬೋದು ಅಥವಾ ಬೇರೆ ಕಂಟ್ರಿ ಹೋಗ್ಬೋದು. ನಮ್ ಬಿಜಾಪುರಲ್ಲಿ ಇಟ್ಕೊಂಡು ನಾವು ಏನಾದ್ರು ಮಾಡ್ಬೋದು ಅಂದ್ರೆ ಸದ್ಯಕ್ಕೆ ಲಾಕ್ಡೌನ್ ಆದ್ಮೇಲೆ ಗೊತ್ತಾಗಿದೆ ಎಲ್ಲರಿಗೂ ಲ್ಯಾಪ್ಟಾಪ್ ಮತ್ತೆ ಇಂಟರ್ನೆಟ್ ಇದ್ರೆ ಅಲ್ಲಿಂದ ಕೆಲಸ ಮಾಡಬಹುದು. ಸೊ ಅದು ಒಂದೇ ರೀತಿ ಅಂದ್ರೆ ನಾವು ನಮ್ದು ನಾಲೆಜ್ ಯೂಸ್ ಮಾಡಿ ನಮ್ಗೆ ಯೂಸ್ ಆಗ್ಬೇಕಾ, ಮತ್ತೆ ನಮ್ದು ಸಿಟಿಯಲ್ಲಿ ಇರುವುದು ಜನರಿಗೆ ಯೂಸ್ ಮಾಡ್ಬೇಕಾ, ನಮ್ಮ ಮಂದಿಗೆ ಯೂಸ್ ಅದು ಇನ್ಫಾರ್ಮೇಶನ್ ಯೂಸ್ ಆಗ್ಬೇಕಂತ. ದಟ್ ಇಸ್ ಓನ್ಲಿ ಒನ್ ರೀಸನ್ ನಾವು ವಿಷನ್ ಫಾರ್ ಇನ್ಫೋಸೆಕ್ ಅನ್ನೋ ಕಂಪ್ನಿ ಓಪನ್ ಮಾಡಿದ್ವಿ ಇಲ್ಲಿ.